ಜನ್ಮಾತ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮಪ್ರೋಚ್ಛಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುದ್ಧತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ ಬಂಧುಸ್ತ್ವಂ ಗುರುರಿಷ್ಟದೇವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಸ್ವಸ್ತ್ಯಸ್ತು ಅಷೇಢಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀಮದ್ಭಾಗವತೆ ನವಮಸ್ಕಂದಾಂತರಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಶ್ರೀರಾಮಚಂದ್ರ ಶ್ರೇಷ್ಠದೇವರ ಜೊತೆಯಲ್ಲಿ ಚಕ್ರಾಭಿಮಾನಿಯಾದ ಕಾಮ ಮತ್ತು ತನ್ನ ಪುತ್ರನ ಅಭಿಮಾನಿಯಾದ ದೇವತೆಗಳ ಜೊತೆಯಲ್ಲಿ ತಾನು ಸ್ವತಃ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ತನ್ನಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಆವೇಶಯುಕ್ತನಾಗಿ ತಾನು ಪರಿಪೂರ್ಣನಾಗಿ ಅವತರಿಸಿದ ಮಾತನ್ನು ನಾವು ಕೇಳ್ತೇವೆ. ನಿನ್ನೆ ಕೇಳಿದ್ದೇವೆ.
ಆನಂತರ ಒಂದೇ ಶ್ಲೋಕದಲ್ಲಿ ಪರಿಪೂರ್ತಿ ರಾಮಾಯಣವನ್ನು ವೇದವ್ಯಾಸದೇವರು ಹೇಳಿದ ಶ್ಲೋಕ ನಿನ್ನಿನ ದಿವಸ ನೀವು ಕೇಳಿದ್ದೀರಿ. ಗುರುವರ್ಥೇ ತ್ಯಕ್ತರಾಜ್ಯ ವಿಚರದನುವನಂ ಪದ್ಮಪದ್ಧಾಂ ಪ್ರಿಯಾಯ ಪಾಣಿಸ್ಪರ್ಶಾಕ್ಷಮಾಭ್ಯಾಂ ಮೃಜಿತಪತಿರುಜೋ ಯೋ ಹರೀಂದ್ರಾನುಜಾಭ್ಯಾಂ ವೈರೂಪ್ಯಾತ್ ಶೂರ್ಪಣಖ್ಯಾ ಪ್ರಿಯ ವಿರಹರುಷ ರೋಪಿತ ಭ್ರೂವಿಜೃಂಭ ಶ್ರುತ್ವಾ ನಿರ್ಬದ್ಧ ಸೇತು ಖಲದವದಹನ ಕೋಸಲೇಂದ್ರೋವತೀರ್ಣ ಅನ್ನುವ ಶ್ಲೋಕದಲ್ಲಿ ಸಂಪೂರ್ಣ ರಾಮಾಯಣದ ಸಂಕ್ಷೇಪ, 10 ಅವತಾರಗಳ ವಿಚಿತ್ರತೆಯನ್ನು ಸತ್ಯಧರ್ಮ ತೀರ್ಥರು ಅದ್ಭುತವಾದ ರೀತಿಯಲ್ಲಿ ನಮಗೆ ತೋರಿಸಿಕೊಟ್ಟದ್ದನ್ನು ಸಂಕ್ಷಿಪ್ತವಾಗಿ ನಿನ್ನೆ ದಿವಸ ನಾವು ಕೇಳಿದ್ದೆ. ರಾಮಾಯಣ ಭಾಳ ಅದ್ಭುತ ಗ್ರಂಥ. ಅದಕ್ಕೋಸ್ಕರವೇ ಪಂಪ ಅನ್ನುವ ಕನ್ನಡದ ಮಹಾಕವಿ ಅವನು ಹೇಳಿದ, ರಾಮಾಯಣದ ಕಥೆ, ಅದರ ಬಗ್ಗೆ ಇರತಕ್ಕಂಥ ಪುಸ್ತಕಗಳು, ಅದರ ಚಿಂತನೆಯ ಭಾರ ಪೃಥ್ವಿಯಲ್ಲಿ ಇಷ್ಟಾಗಿದೆಯಲ್ಲ, ಸೇಠ ದೇವರು ಒಮ್ಮೊಮ್ಮೆ ತಲೆ ಆಡಿಸಿ ಕಷ್ಟಪಟ್ಟುಕೊಂಡು ದಾನ ಮಾಡ್ತಾರಂತೆ. ತಿಣುಕಿದನ್ನು ಫಣಿರಾಯ ಅಂತ ತಿಳ್ಕೊಂಡಂತೇಳಿ ಪಂಪ ಹೇಳ್ತಾನೆ, ತಿಣುಕಿದನ್ನು ಫಣಿರಾಯ ರಾಮಾಯಣದ ಭಾರದಲ್ಲಿ ಅಂತ ತಿಳ್ಕೊಂಡಂತೇಳಿ. ಅಂದರೆ ಅಷ್ಟು ರಾಮ ಭಕ್ತರು. ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲಿ ಆನಂತರ ಭಾಗವತದಲ್ಲಿ ಶ್ರೀಮದಾಚಾರ್ಯ ತತ್ವನಿರ್ಣಯದಲ್ಲಿ ರಾಮಾಯಣ ಪ್ರಾರಂಭ ಆಗೋದು ಅವರು ಬೆಳೆದರು ಅಂಥೇಳಿ ಪ್ರಾರಂಭ ಆಗ್ತದೆ. ಬಾಲಲೀಲೆ, ಕೃಷ್ಣನ ಬಾಲಲೀಲೆಯನ್ನು ಹೇಗೆ ವೇದವ್ಯಾಸ ದೇವರು ದಶಮಸ್ಕಂದಲ್ಲಿ ವರ್ಣನೆ ಮಾಡ್ತಾರೆ, ಇಲ್ಲಾಗಲಿ ಮಹಾಭಾರತಲ್ಲೂ ಕೂಡ ರಾಮಾಯಣ ವಿಸ್ತಾರವಾಗಿ ಬಂದಿದೆ, ಅಲ್ಲೇ ಆಗಲಿ ಯಾಕೂ ಮಾಡಲಿಲ್ಲ. ಬಹುಶಃ ಅವರಿಗೆ ಆ ಧನುರ್ಧಾರಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಆ ರೂಪದಾಗ ಇರಬೇಕು ಅಂತ ಅನ್ನಿಸ್ತದೆ. ಯಾಕೆ ಲೀಲಾವತಾರ ಕೃಷ್ಣ, ಹಾಗೆ ರಾಮಚಂದ್ರ ಬಾಲ್ಯದಲ್ಲಿ ತೋರಿಸಲಿಲ್ಲೇನು? ತೋರಿಸಿದ್ದ. ಆದರೆ ಅದನ್ನು ಮಾರ್ಕಂಡೇಯ ಪುರಾಣ, ಆನಂತರ ಭವಿಷ್ಯ ಪುರಾಣ, 1-2-3 ಪುರಾಣಗಳನ್ನು ಸೇರಿಸಿ ರಾಮಚಂದ್ರನ ಬಾಲ್ಯಲೀಲೆಗಳನ್ನು ವರ್ಣನೆ ಮಾಡಿರ್ತಕ್ಕಂಥವರು ಹಿಂದಿ ಕವಿ ತುಳಸಿದಾಸರು. ತಮ್ಮ ಕವಿತಾವಲಿ ಅಂತನ್ನೋ ಗ್ರಂಥದಲ್ಲಿ ರಾಮಚರಿತಮಾನಸದಲ್ಲಿ ಅಷ್ಟು ಬಾಲ್ಯಲೀಲೆಯನ್ನು ತೆಗೆದುಕೊಳ್ಳಿಲ್ಲ. ಕವಿತಾವಳಿಯಲ್ಲಿ ಅನೇಕ ಪದಗಳಲ್ಲಿ ಕೃಷ್ಣನ ಬಾಲಲೀಲೆಗಳ ಆ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಸದ್ಯಕ್ಕೆ ಪುಸ್ತಕ ನನ್ನ ಕೈಲಿಲ್ಲ, ಆದರೆ ಓದಿದ ನೆನಪಿದ್ದರೆ ಒಂದು 4-5 ಘಟನೆಗಳನ್ನು ಹೇಳಿ ನಾನು ಆ ರಾಮಚಂದ್ರನ ಬಾಲ್ಯಲೀಲೆಗಳನ್ನು ನೆನೆಸೋಣಂತೆ. ಆವಾಗ ಕೌಸಲ್ಯಲ್ಲಿ ರಾಮಚಂದ್ರ ಅವತಾರ ತೆಗೆದುಕೊಂಡಿದ್ದಾನೆ. ಮರುದಿನ ಕೌಸಲ್ಯ ಅವನನ್ನು ಎಬ್ಬಿಸ್ತಾ ಇದ್ದಾಳೆ. ರಾಮ್ಲಲ್ಲ, ಹೇಳಪ್ಪ, ಪ್ರಾತಃ ಕಾಲ ಆಯಿತು, ಹೇಳು. ಆನಂತರ ಯಾಕೆ ಹೇಳ್ತಾ ಇಲ್ಲ? ನಿದ್ದೆ ಭಾಳ ಐತೆ, ನೀನು ಮಲ್ಕೊಂಡ್ರೆ ಮನೆ ಕೆಲಸ ಯಾರು ಮಾಡೋರಪ್ಪ, ಬೇಗ ಹೇಳು, ಹಾಲು ಕುಡಿಸಿ ನಾನು ಕೆಲಸಕ್ಕೆ ಹೋಗ್ತೇನೆ. ಏನು ಹೇಳಿದ್ರು ರಾಮ ಹೇಳಲಿಲ್ಲ. ಅದಕ್ಕೇನೋ ನನ್ನ ಮಗನಿಗೆ ಯಾವುದೋ ರೀತಿಯಾಗಿರ್ತಕ್ಕಂಥ ರೋಗ ಇರಬಹುದು ಅಂತ ಗಾಬರಿಯಾಗಿ ಓಡ್ತಾ
ವಸಿಷ್ಠರ ಹತ್ರ ಬಂದಿದ್ದಾಳೆ, ಕುಲಪುರೋಹಿತರು. ಆಗ ವಸಿಷ್ಠ ಹೇಳಿದ್ರಂತೆ, ದೇವರನ್ನು ಎಬ್ಬಿಸಬೇಕಾದ್ರೆ ಒಂದೇ ಉಪಾಯ, ನಿನ್ನ ಮಗ ವಿಷ್ಣುವಿನ ಅವತಾರ, ಹೋಗಿ ಗಂಟೆ ಬಾರಿಸು ಅಂತ ಕೊಡು ಅಂತ ಹೇಳಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರಭಂ ತತ್ರ ದೇವತಾಹ್ವಾನ ಲಾಂಛನಂ. ಭಕ್ತರೆಲ್ಲ ಗಂಟೆ ಬಾರಿಸಿ 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 ಅದನ್ನೇ ಅವ್ನಿಗೆ ಅಭ್ಯಾಸ ಮಾಡಿಸ್ಬಿಟ್ಟಾರೆ ದೇವರಿಗೆ. ಆದ್ದರಿಂದ ಹೋಗಿ ಗಂಟೆ ಬಾರಿಸೋ ಒಂದು ಸಡ ಕೇಳ್ತಾನೆ ನೋಡು ಅಂತ ತಿಳ್ಕೊಂಡು ಅಂತ ಹೇಳೋದು. ಕೌಸಲ್ಯ ಬಂತು, ಗಂಟೆ ಬಾರಿಸಿದ್ರೆ ಎತ್ಕೋತಾ ಅಂತ ಇಷ್ಟೋ ತನಕ ಬೇಕಾಷ್ಟು ತಿಪ್ಪರ್ಲಾಗ ಹಾಕಿದ್ರೆ ಎದ್ದಿದ್ದಿಲ್ಲ. ಯಾಕೆ ಅಂತಕೊಂತಂದರೆ ಪರಮಾತ್ಮ ಅಸುರರನ್ನು ದೂರೀಕರಿಸಿದ ತನ್ನ ಬಂಧುಗಳು ಬಂದ ಮೇಲೆ ಆಗಮಾರ್ಥಂತೂ ದೇವಾನ, ದೇವತೆಗಳು ಬರ್ತಾರೆ ಗಂಟೆಯನ್ನು ಬಾರಿಸಿದ ಆ ಕ್ಷಣಕ್ಕೇನೆ. ಆನಂತರ ಒಬ್ಬರು ಬಂದರೆ ಇನ್ನೊಬ್ರು ಹೋಗಬೇಕಲ್ಲ, ಜಾಗ ಖಾಲಿ ಮಾಡಬೇಕಲ್ಲ, ಅಸುರರು ಓಡಿ ಹೋಗ್ತಾರಂತೆ. ಪರಮಾತ್ಮ ಮಲಕೊಂಡದ ನಾಟಕ ಮಾಡಿದಾಗ ನಮ್ಮ ತಮೋಗುಣದ ಕಾಲಂತೆ ಅವ್ರು ಸ್ವಲ್ಪ ದೊಡ್ಡಸಿಗೆ ತೋರಿಸ್ತಾ ಇರ್ತಾರಂತೆ. ಹೀಗೆ ರಾಮಚಂದ್ರ ಗಂಟೆಯಿಂದ ಹೇಳ್ತಾನೆ. ನಮ್ಮ ಜಯತೀರ್ಥರು ಇನ್ನೂ ಸ್ವಲ್ಪ ಜೋಡಿಸ್ತಾರೆ ಅದಕ್ಕೆ ಟೀಕಾರರು. ಬಾರಿಸಿದರೆ ಕಂಚಿನ ಗಂಟೆ ಬಾರಿಸಿ, ಉಳಿದ ಯಾವ ಗಂಟೆಯಿಂದ ದೇವರು ಹೇಳೋದಿಲ್ಲ ಅಂತಕೊಂಡಂತೇಳಿ. ಜ್ಞಾನತಃ ಅಜ್ಞಾನತೋ ವಾಪಿ ಕಾಂಸ ಘಂಟಾಂ ನವಾದಯೇತ್ ಚೇತ್. ತಿಳಿದೋ ತಿಳಿಯೋದು ಕಂಚಿನ ಗಂಟೆಯನ್ನು ಬಾರಿಸದೇ ಇದ್ದರೆ, ನಾವು ಶ್ರೀಮಂತರು ಬೆಳ್ಳಿ ಗಂಟೆ ಅದ ಇಲ್ಲ, ಕಂಚಿನ ಗಂಟೆನೇ ಬೇಕು. ಬಂಗಾರದ ಗಂಟೆನೂ ನಡೆಯಂಗಿಲ್ಲ. ಸ್ಟೀಲಿನ ಗಂಟೆ ಅಂತೂ ದೇವತೆ ಓಡಿ ಹೋಗ್ತಾರೆ, ದೈತ್ಯರು ಬರ್ತಾರೆ ಓಡಿ. ಸ್ಟೀಲಿನ ಗಂಟೆ ಇದ್ರೆ ಇವತ್ತಿಗೆ ಕ್ಯಾನ್ಸಲ್ ಮಾಡಿಬಿಡಿ ಮನೆಯಿಂದ. ಜ್ಞಾನತೋ ಅಜ್ಞಾನತೋ ವಾಪಿ ಕಾಂಸ ಘಂಟಾಂ ನವಾದಯೇತ್ ಚೇತ್ ಅಂತ ತಿಳ್ಕೊಳುತ್ತೆ. ಆನಂತರ ಒಂದು ದಿವಸ ಕೌಸಲ್ಯ ತನ್ನ ಹಾಲನ್ನು ಕುಡಿಸ್ತಾ ಇದ್ದಾಳಂತೆ. ಹಾಲನ್ನು ಕುಡಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಮನಿಗೆ ಹೋದ ಮನ್ವಂತರದ ಕೃಷ್ಣಾವತಾರದ ಪೂತನ ಹಾಲು ಕುಡಿಸಿದ ನೆನಪು ಬಂತಂತೆ. ಬಾಲ್ಯ ಇಲ್ಲ ಪರಮಾತ್ಮಂದು, ಅವನಿಗೆ ನೆನಪು ಮರೆತಿಲ್ಲ ಏನಿಲ್ಲ. ಆಗ ಅದರಂತೆ ತಾನು ಜೋರಾಗಿ ಮತ್ತೆ ಹಾಲನ್ನು ಎಳೆಯಕ್ಕೆ ಪ್ರಾರಂಭ ಮಾಡಿದಂತೆ. ಕೌಸಲ್ಯ ಅಯ್ಯೋ ಪ್ರಾಣ ಸಂಕಟ ಅಂತ ತಿಳ್ಕೊಂಡು ಅಂತೇಳಿ ಒದರ್ತಾ ಇದ್ದಾಳೆ. ಆಕೆಗೇನು ಗೊತ್ತು ಅವನು ಕೃಷ್ಣನ ಒಳಗೇನು ನೆನಪಾಗ್ಯದ ಅಂತ ತಿಳ್ಕೊಂಡಂತ. ಆಗ ರಾಮಚಂದ್ರ ಈಕೆ ಕೌಸಲ್ಯ ಅಂತ ತಿಳ್ಕೊಂಡು ಅಂತೇಳಿ ಮತ್ತೆ ಅವಕಾಶವಾಗಿ ಅವಳಿಗೆ ಸಂತೋಷ ಕೊಡುವಂತೆ ಹಾಲನ್ನು ಕುಡಿತಾ ಇದ್ದ. ಕವಿಕಲ್ಪನೆ, ದೇವರಿಗೆ ನೆನಪು ಮರೆಯೋಗಿರು ಇತ್ಯಾದಿಗಳು ಯಾವುದೂ ಇಲ್ಲ. ಆಮೇಲೆ ಶ್ರೀರಾಮಚಂದ್ರ ತೊಟ್ಲಲ್ಲಿ ಮಲ್ಕೊಂಡಿದ್ದಾನಂತೆ. ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂದು ಕೌಸಲ್ಯ ದೂರದಿಂದ ನೋಡ್ತಾ ಇದ್ದಾಳೆ. ಕೃಷ್ಣ ಒಮ್ಮೆ ಅಂತ ಮಾಡ್ತಾ ಇದ್ದಾನಂತೆ, ಒಮ್ಮೆ ಅಂತ ಮಾಡ್ತಾನೆ, ಅಂತ ನಂಗ್ತಾ ಇದ್ದಾನಂತೆ. ಏನಾಯ್ತು ನನ್ನ ಕೂಸಿಗೆ ಅಂತ ತಿಳ್ಕೊಂಡು ಅಂತೇಳಿ ಹತ್ತಿರ ಬಂದು ನೋಡ್ತಾಳೆ. ಆ ರತ್ನಖಚಿತವಾದ ತೊಟ್ಟೆಲಿನಲ್ಲಿ ತನ್ನ ಬಿಂಬ ನೋಡಿ ಅದ್ರ ಜೊತೆ ಆಟ ಆಡ್ತಾನೆ. ಅದಕ್ಕೆ ತಾನು ಅಣಗಿಸೋದು, ತಾನಿದು ಮಾಡೋದು, ತಾನು ನಗೋದು, ತಾನು ಅತ್ತಾಗ ಮಾಡೋದು. ಪರಮಾತ್ಮ ಅಸುರ ಮೋಹನಾರ್ಥವಾಗಿ ಈ ಬಾಲ್ಯಗಳನ್ನು ತೋರಿಸ್ತಾ ಇರ್ತಾನೆ. ಆಮೇಲೆ ರಾಮಚಂದ್ರ ಅಂಬೆಗಾಲು ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ. ಅಂಬೆಗಾಲು ಹಾಕ್ತಾ ಒಂದು ಸಲ ಹುಣ್ಣಿಮೆ ಬೆಳೆದಿಂಗಳು ಅಂಗಳದಲ್ಲಿ ಬಿದ್ದಿತ್ತು. ರಾಜನ ಮಹಲಿನಲ್ಲಿ ಟೆರೆಸಿಗೆ ಬರ್ತಾನೆ. ಒಂದೇ ಸೌನೆ ಹಳ್ಳಿಗೆ ಪ್ರಾರಂಭ ಮಾಡ್ತಾನೆ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಎಲ್ಲ ಪ್ರಯತ್ನ ಮಾಡಿದ್ರು ಅಳು ನಿಲ್ಲಿಲ್ಲ. ಈ ವಿಷಯ ಕೇಳಿ ದಶರಥ ಓಡಿ ಬಂದ. ಬರೀ ಕೈ ಮಾಡ್ತಿದ್ದ ಅಳ್ತಿದ್ದ. ಕಡೆಗೆ ದಶರಥ ಕೇಳಿದ,
ಏನು ಬೇಕು ನಿಂಗೆ, ಏನು ಬೇಕು ಅಂತ ತಿಳ್ಕೊಂಡು ಅಂತೇಳಿ. ಚಂದ್ರ ಬೇಕೇನು? ಹಾಂ ಹಾಂ ಅಂತಂದಂತ. ಹಾಂ ಅಂತ ತಿಳ್ಕೊಂಡು ತಂದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಚಂದ್ರನ ತಂದು ಕೊಡೋದು ಹೇಗೆ? ಇಲ್ಲಪ್ಪ ಹಂಗೆ ತಂದು ಕೊಡ್ಲಿಕ್ಕೆ ಆಗಲ್ಲ. ಒಟ್ಟು ಅಳು ನಿಲ್ಲಿಸಲಿಲ್ಲ. ಜಗತ್ತಿಗೆ ದುಷ್ಟರನ್ನು ಅಳಿಸುವ ಪರಮಾತ್ಮನಿಗೆ ಅಳುವ ನಾಟಕನೂ ಮಾಡ್ಲಿಕ್ಕೆ ಬರ್ತಾರೆ. ಮತ್ತೆ ಕೊನೆಗೆ ಆಶ್ರಯ ವಸಿಷ್ಠರ ಹತ್ರ ಹೋಗಿದ್ದಾರೆ. ವಸಿಷ್ಠ ಋಷಿಗಳಾದರೂ ಕೂಡ ಪರಮಾತ್ಮನ ಕೋಮಲ ಭಾವನೆಗಳನ್ನು ನಂಬಿರ್ತಕ್ಕಂಥವ್ರು. ಬಂದರು, ಚಂದ್ರ ಬೇಕಂತಂದ್ರೆ ಹೆಂಗೆ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ. ವಸಿಷ್ಠರಂದ್ರು, ಓಹೋ ಚಂದ್ರಮುಖಿ ಲಕ್ಷ್ಮೀ ನೆನಪಾಗ್ಯದಂತ ಕಾಣಿಸ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ಆ ಕಾಲಕ್ಕೆ ಅವ್ರು ಹೇಳಿದ್ರಂತೆ, ನೀರು ತೊಗೊಂಬಾರಿ ಅಂತ. ತಟ್ಟೆಯಲ್ಲಿ ನೀರು ಹಾಕಿಟ್ಟಿದ ಮೇಲೆ ಆ ಚಂದ್ರಬಿಂಬ ಮುಡಿದ ಮೇಲೆ ಆಟ ಆಡ್ಕೋತ ಕೂತ್ನಂತೆ. ಮಕ್ಕಳನ್ನು ಸಮಾಧಾನ ಮಾಡೋದು ಒಂದು ದೊಡ್ಡ ಕಲ. ಯಾವಾಗ ಅವ್ರ ತಲೆಗೆ ಏನು ಬರ್ತದೋ ಏನು ನಮ್ಗೆ ಗೊತ್ತಾಗೋಂಗಿಲ್ಲ, ಏನಾಗೋದಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಿತ್ತಂತ. ಅರಮನೆ ಎಲ್ಲ ಕಡೆಗೆ ರತ್ನದ ವಜ್ರದ ಕಂಬಗಳು. ಒಂದು ಕಂಬದ ಹೂ ನಿಂತ ತನ್ನ ಪ್ರತಿಬಿಂಬ ನೋಡಿದ್ದಂತ ಪರಮಾತ್ಮ. ಸಿಟ್ಟು ಬಂತಂತ. ಜೋರಾಗಿ ಅಳ್ಲಿಕ್ಕೆ ಚಾಲು ಮಾಡ್ದ. ಕೌಶಲ್ಯ ಮತ್ತು ಓಡಿ ಬಂದು, ಏನಾಯ್ತು ನೀ ಕೆಟ್ಟ. ಅದೇ ಸ್ವಲ್ಪ ಬರ್ತಿತ್ತು ಮಾತಾಡಲಿಕ್ಕೆ. ನಾ ಯಾಕೆ ಕೆಟ್ಟು, ನಾ ಏನು ಮಾಡೀನಿ? ಅಲ್ಲಿ ಕಂಬದ ಕಡೆ ತೋರಿಸ್ಬೇಕಂತ ನೀ ಕೆಟ್ಟ ಅಂತ ಅನ್ಬೇಕಂತ. ಆ ಕೌಶಲ್ಯಾಗ ಅರ್ಥ ಆಯ್ತು. ಹತ್ತಿರ ಕಳಿಸ್ಕೊಂಡ್ಕೊಂಡು ನಾ ಯಾಕೆ ಕೆಟ್ಟು, ಏನಾಯ್ತು ಅಲ್ಲಿ ತೋರಿಸಿಲ್ಲ ಅಂತ. ಅಂದ್ರೆ ನೀ ನನ್ನನ್ನು ಬಿಟ್ಟು ಬೇರೆ ಹುಡುಗನ ಯಾಕೆ ತೊಗೊಂಬಂದಿ ಅಂತ. ಮಕ್ಕಳಿಗೆ ತನ್ನನ್ನು ಪ್ರೀತಿಸುವುದನ್ನು ಬಿಟ್ಟು, ನೀವು ಬೇಕಾದ್ರೆ ನೋಡಿ, ಮಕ್ಕಳನ್ನು ಯಾರು ಇನ್ನೊಬ್ಬರು ಮಕ್ಕಳನ್ನ ಕರ್ಕೊಂಬರ್ತಾರೆ. ಇದು ನಿಮ್ಮ ಮಗನ ಬಾಜು ಕೊಡಿಸ್ರಿ, ಆ ಖುಷಿನ ಕರ್ಕೋರಿ, ಇಷ್ಟು ಜೋರಾಗಿ ಅಳ್ತಾವು. ತಮ್ಮ ಪ್ರೀತಿಯ ಮಧ್ಯದಲ್ಲಿ ಯಾರು ಬಂದರೂ ಕೂಡ ತಡೆಯೋದಿಲ್ಲ ಅಂತನ್ನೋ ಲೀಲೆಯನ್ನು ಪರಮಾತ್ಮ ತೋರಿಸ್ತಾ ಇದ್ದ. ಇನ್ನೊಂದು ಸಲ ಅವ್ರ ಮನೆಗೆ ನಾರದರು ಬಂದಿದ್ದರಂತೆ. ಅವ್ರು ದಸರಾ ಅಂತ ಹೇಳೋದು, ಇವತ್ತು ದೇವ್ರ ಪೂಜೆ ನೀವೇ ಮಾಡಿಬಿಡ್ರಿ ಅಂತೇಳಿ. ನಾರದರು ಭಾಳ ಸಂತೋಷ. ಯಾಕೆಂತಂದ್ರೆ ಅವ್ರ ಮನೆಯಾಗಿರ್ತಕ್ಕಂಥ ಪ್ರತಿಮಾ ಅಂತಂದ್ರೆ ಈಗೇನು ಮಠದೊಳಗೆ ಮೂಲರಾಮ ದೇವರು ಇದ್ದಾರಲ್ಲ, ಮೂಲರಾಮ, ಸೀತಾ, ದಿಗ್ವಿಜಯರಾಮ ಇರಲ್ಲ, ಸೀತಾ ಮೂಲ. ಈ ರಾಮದೇವರನ್ನೇ ದಶರಥ ಪೂಜೆ ಮಾಡಿ ತಾನು ಪಡೆದಿದ್ದರಿಂದಾಗಿ ತನ್ನ ಮಗನಿಗೆ ರಾಮ ಅಂತ ಹೆಸರಿಟ್ಟಿದ್ದ. ಮತ್ತು ಮೂಲರಾಮದೇವ್ರ ಪೂಜೆ ಆಗಬೇಕು ಅಂತಂದ್ರೆ ಅವ್ರು ಹೇಳಿದ್ನು, ಇಲ್ಲ ಒಂದು 7-8 ಥರದ ಭಕ್ಷ್ಯ ಆಗಬೇಕು ಅಂತ. ಆಯ್ತು, ಮಾಡಿದ್ರು. 7-8 ಥರದ ಭಕ್ಷ್ಯ ಆದಮೇಲೆ ಆ ಕಾಲಕ್ಕೆ ನಾರದರು ಸ್ನಾನಕ್ಕೆ ಹೋಗ್ಯಾರ. ಬಂದು ನೋಡ್ತಾರೆ, ರಾಮ ಇದೊಂದು ಉಂಡಿ ತಿನ್ನು, ಅಲ್ಲಿದೊಂದು ಚೂರು ಅದು ಅಲ್ಲಿರ್ತಕ್ಕಂಥ ಗೋಡಂಬಿ ತಿನ್ನು, ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥದ್ದು ಇನ್ನೊಂದು ಹಲ್ವಾ ತಿನ್ನು. ನಾರದೆ, ಕೌಶಲ್ಯ ಹೋಗು, ಇವತ್ತು ನಾವು ಪೂಜೆ ಮಾಡಂಗಿಲ್ಲ. ದಶರಥ ಕಳಿಸ್. ಏನಾಯ್ತು, ನಮ್ದು ಏನು ತಪ್ಪಾಯಿತು? ನಿನ್ನ ಮಗ ಎಲ್ಲ ಎಂಜಲ ಮಾಡೋಣ. ಭಗವಂತನ ಮಾಯೆಗೆ ರಾಮದೇವರು ನಾರದರು ಬಿಟ್ಬಿಡ್ರಿ, ಹೋಗಿ ನೀವು ಸ್ವಲ್ಪ ಜಪ ಮಾಡ್ಕೋತ ಕೊಡ್ರಿ, ಇನ್ನೊಮ್ಮೆ ಇಮಿಡಿಯೇಟ್ಲಿ ನಾನು ತಯಾರು ಮಾಡಿಕೊಡ್ತೀನಿ ಅಂತೇಳಿ ಅದು ಬಾಜುಕಿಟ್ಟು, ನೀ ಪೂಜಾ ಮುಗಿದ ತನಕ ಅಲ್ಲಿ ಓಡಾಡಿದ ನೋಡು ಅಂತಿಕೊಂಡು ಅಂತೇಳಿ ಅಲ್ಲೇ ಕಂಬಕ್ಕೆ ಕಟ್ಟಿಲ್ಲ. ಅವತ್ತು ಒನಕೆ ಆಕಿ ಇದಕ್ಕೆ ಕಟ್ಟಿದ್ರೆ ಉಲೂಖಲ ಹೊರಳಿಗೆ ಕಟ್ಟಿದ್ರೆ ಈಕೆ ಕಂಬಕ್ಕೆ ಕಟ್ಟ್ಯಾಗ. ನಾರದರು ಬಂದರು, ಪೂಜಾ ಮಾಡಿದರು. ಅಷ್ಟೊತ್ತಿಗೆಲ್ಲ ಮತ್ತೆ 8 ಥರದ ಪದಾರ್ಥಗಳು ತಯಾರದು. ಅದರಲ್ಲಿ ವಿಶೇಷವಾಗಿ ಬಾದಾಮಿ ಲಾಡು ತಯಾರಾಗಿದ್ದು. ನಾರದರು ಪೂಜೆಯನ್ನು ಮಾಡಿ ಪ್ರೋಕ್ಷಣೆ ಮಾಡಿ, ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾಭಿನ್ನ ಮೂಲೇಶ ರಾಮಾಯಣ ಅಗ್ರೇಶಾತ್ಮ ಮೂಲೇಶ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಕಪಿಲ, ಇದನ್ನು ದೃಷ್ಟಿ ಕೊಟ್ಟು ನೋಡಪ್ಪ. ಆನಂತರ
ನರಸಿಂಹ ಇದರದು ಆಗ್ರಹಣ ಮಾಡು, ಪರಶುರಾಮ ಇದರ ಹೊಗಳು, ಆನಂತರ ಕೂರ್ಮರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇದನ್ನು ಸ್ವೀಕಾರ ಮಾಡು. ಸ್ವೀಕಾರ ಮಾಡೋಂದ ಕ್ಷಣಕ್ಕೇನೆ ಆ ಉಂಡೆ ಹಾರಿತಂತೆ, ಸೀದಾ ಹೋಗಿ ರಾಮ ಬಾಯಿ ಮಾಡಿದವನು ಬಾಯಿಗೆ ಬಿಡ್ತಂತೆ. ನಾರದರು ಉಂಡೆಲ್ಲ ಹೋಯ್ತು, ಮತ್ತು ಕೃಷ್ಣಾರ್ಪಣ ಅಂದ್ರಂತೆ. ಮತ್ತೊಂದು ಉಂಡೆ ಹಾರಿತು, ರಾಮನ ಕಂಬ ಕಟ್ಟಿದ್ದ ಮಾಡಿದ ತಿಂದು ಹೋದ. ನಾರದು ಮಾರಿ ಎತ್ತು ನೋಡ್ತಾರೆ, ಒಂದೊಂದಾಗಿ ಉಂಡೆ ಹಾರಿ 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 ಆ ರಾಮನ ಬಾಯಿಗೆ ಹೋಗ್ಲಿಕ್ಕತ್ತಾಳ, ರಾಮ ತಿನ್ಲಿಕ್ಕತ್ತಾನೆ. ಅಷ್ಟಾಂಗ ನಮಸ್ಕಾರ ಹಾಕಿದ್ರು. ಪರಮಾತ್ಮ ಮೊದಲು ಮಾಡಿದ ತಪ್ಪಾಯಿತು, ನೀನೇ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅನ್ನೋದನ್ನು ಮರೆತು ಬಿಟ್ಟಿದ್ದೆ, ಕ್ಷಮಿಸು ಅಂತ ತಿಳ್ಕೊಂಡಂತ ಹೇಳಿ ಭಗವಂತನ ಕಾಲಿಗೆ ಬಿದ್ದರಂತೆ. ಹೀಗೆ ನಾರದರಿಗೂ ಕೂಡ ಪರಮಾತ್ಮ ಅದನ್ನು ಈ ರೀತಿಯಾಗಿ ತನ್ನ ಮಹಿಮೆಯನ್ನು ತೋರಿಸಿದ್ದಾನೆ. ಕಾಕಭುಷುಂಡಿ ಅಂತ ತಿಳ್ಕೊಂಡಂತ ಹೇಳಿ ಅಭಿಷಪ್ತನಾಗಿರ್ತ ಒಬ್ಬ ಸಾಧಕ ಕಾಗೆಯಾಗಿ ಹುಟ್ಟಿದ್ದಂತೆ. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಭರದ್ವಾಜ ಋಷಿಗಳ ಹತ್ರ ಹೋದಾಗ ಅವ್ರು ಹೇಳಿದಂತೆ, ನೋಡು ನಿನ್ನ ಪಾಪ ಹೋಗಬೇಕಾಗಿತ್ತು ಅಂತಂದರೆ ರಾಮಚಂದ್ರ ಅಂತ ತಿಳ್ಕೊಂಡಂತ ನಾವು ದಶರಥನ ಮನೆಯಲ್ಲಿ ಪರಮಾತ್ಮ ಅವತಾರ ತೊಗೊಂಡಾನ. ಆದ್ದರಿಂದಾಗಿ ಆ ಅವತಾರ ತೆಗೆದುಕೊಂಡಿರ್ತಕ್ಕಂಥ ಪರಮಾತ್ಮನ ಹತ್ತಿರ ಹೋಗು, ಅಲ್ಲೇ ಆಟ ಆಡ್ತಿರ್ತಾನೆ, ಅವನ ಜೊತೆಗೆ ಆಟ ಆಡು. ಅವನೇನಾದ್ರು ತಿಂದು ಅವನ ಬಾಯಿಂದ ಚೂರು ಚೂರು ಬೀಳ್ತಿರ್ತಲ್ಲ ಅದನ್ನು ತಿನ್ನು, ಅವನ ಪ್ರಸಾದ. ಆ ಪ್ರಸಾದ ತಿಂದು ಅವನು ಸೇವಾ ಮಾಡ್ಕೋತಿರು, ಒಂದು ದಿವಸ ಪರಮಾತ್ಮನಿಗೆ ಉದ್ಧಾರ ಮಾಡ್ತಾನಂತ. ಕಾಗೆ ಬಂತು, ಕಾಗೆ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಖ್ಯ ಆಯಿತು. ರಾಮ ತಾನು ಒಬ್ಬೊಬ್ಬನೇ ಇದ್ದಾಗ ಕಾಗೆ ಜೋಡಿ ಆಟ ಆಡ್ತಾ ಇದ್ದ, ಕಸ್ಕೊಂತು. ಎಷ್ಟೋ ಸರ್ತಿ ಇದಕ್ಕೆ ಹಿಡಿ ಬರ್ತಿದ್ದೆ, ಇದು ಹಾರಿ ಹೋಗ್ತಿತ್ತು, ಕೈಯಾಗ ಹಿಡಿದ್ರೆ ಬಿಡಿಸ್ಕೋತಿತ್ತು. ಅತಿ ಪರಿಚಯಾತ್ ಅವಜ್ಞ. ಒಂದು ಸರ್ತಿ ಆ ಕಾಕ ಭುಷುಂಡಿಗೆ ಅನಿಸ್ತು, ಏನು ಬ್ರಹ್ಮದೇವರು ದೇವರು ಅಂತ ಕಳಿಸ್ಕೊಟ್ಟಾನೆ, ನನ್ನ ಹಿಡಿಲಿಕ್ಕೆ ಆಗಂಗಿಲ್ಲ ಇವಾಗ, ದೇವ್ರು ಇದ್ದಾನೂ ಇಲ್ಲ ಯಾರಿಗೂ ಗೊತ್ತು ಅಂತ ತಿಳ್ಕೊಂಡಂತೆ. ಒಂದು ಸರ್ತಿಗೆ ಅವರವ ಒಳ್ಳೆ ಅದಕ್ಕೆ ಹೋಳಿಗೆ ಮಾಡಿ ಆ ಹೋಳಿಗೆ ಮೇಲೆ ಚಲೋ ತುಪ್ಪ ಹಚ್ಚಿ, ನಮ್ಮ ಕಡೆ ಹೇಳ್ತಾರೆ ಅದು ಗಟ್ಟಿ ತುಪ್ಪ ಹಾಕ್ಬೇಕಂತ, ಗಟ್ಟಿ ತುಪ್ಪ ಹಾಕಿ ಸುರುಳಿ ಸುತ್ತಿ ರಾಮಕ್ಕೆ ತಿರ್ಲಿಕ್ಕೆ ಕೊಟ್ಟಿದ್ಲಂತ. ಆಮೇಲೆ ಕಾಗೆ ಬಂತಂತೆ. ಇಷ್ಟು ದಿವಸ ಒಮ್ಮೊಮ್ಮೆ ಕಾಗೆ ತನಗೆ ದೂರ ಹೋಗೋಕ್ಕೆ ತ್ರಾಸು ಕೊಡ್ತಿತ್ತಲ್ಲ, ಇವತ್ತೆಲ್ಲ ಕೃಷ್ಣನ್ ರಾಮಚಂದ್ರ ತಾನು ಇಲ್ಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ. ಆ ಕಾಕ ಭುಷುಂಡಿಗೆ ತೋರಿಸ್ತಿದ್ದಂತ ಚೂರು ಬಾಯಿ ಹಾಕ್ಕೊಂಡು ಹಿಂಗೆ ಮಾಡ್ತಿದ್ದಂತ, ಒಂದು ಚೂರು ಬಾಯಿ ಹಾಕೊಂಡು ಹಿಂಗೆ ಮಾಡ್ತಿದ್ದಂತ. ಸಣ್ಣ ಹುಡುಗರು ಮಾಡ್ತಾರಲ್ಲ, ಇನ್ನೊಬ್ರಿಗೆ ಆಸೆ ತೋರಿಸ್ತಾರೆ. ಕಾಕ ಭುಷುಂಡಿ ಸ್ವಲ್ಪ ಹೊತ್ತು ನಡೀತು, ಆಮೇಲೆ ಸಿಟ್ಟು ಬಂತದ. ಹತ್ತಿರ ಹೋದ ಕ್ಷಣಕ್ಕೆ ರಾಮ್ ಓಡಿಸ್ತಿದ್ದಂತ, ಮತ್ತೆ ತಿಂದು ಅಂತ ತಗೊಂಡಂತೆ ಅಣಗಿಸ್ತಿದ್ದಂತ. ಒಂದು ಸರ್ತಿ ಕಾಕ ಭುಷುಂಡಿ ಜೋರಾಗಿ ಹಾರಿ ಬಂದು ಅವನ ಕೈಯಾಗಿಂದು ಆ ಉಳಿದು ಹೋಳಿಗೆ ಕಸ್ಕೊಂತಂತ. ಕಸ್ಕೊಂಡ ಕ್ಷಣಕ್ಕೆ ಕೊಡು ಅಂತ ಹಳ್ಳಿಗೆ ಚಾಲು ಮಾಡಿದಂತ. ಭಾಳ ಹೊತ್ತಂತ ಹತ್ರ ಅಂತ ತಗೊಂಡಂದು ಆ ಕ್ಷಣಕ್ಕೇನೆ ಕಾಕ ಭುಷುಂಡಿಗೆ ಅನ್ನಿಸ್ತಂತ, ಏನು ಅಳ್ತಾನೆ ದೇವರು ಅಳ್ತಾನೇನು, ಅಳ್ತಕ್ಕಂಥವ್ರು ದೇವರೇನು? ಅಳ್ತಕ್ಕಂಥವ್ರೇನು ದೇವರಲ್ಲ ಅಂಥೇಳಿ ಅದು ಬೇಡ ಇವತ್ತೇನು ಸಂಗನೇ ಬೇಡ ಅಂತಕೊಂಡು ಹಾರ್ತಂತ ಆಕಾಶಕ್ಕೆ ಹೋಗಿ ಭರದ್ವಾಜರು ಭೇಟಿ ಆಗ್ತಾನೆ. ಎಂಥ ಬೆನ್ನ ಸಣ್ಣ ಹುಡುಗನ ಬೆನ್ನತ್ತೆ, ನಾನು ಟೈಮ್ ಕಳೆಯಲೇನು ಅಂತ ತಿಳ್ಕೊಂಡಂತೇಳಿ ಅಷ್ಟರಲ್ಲಿ ಹಿಂದೆ ನೋಡಿದ್ನಂತ ರಾಮ್ ಅವ್ನು ಹಿಂದೆ ಹಾರ್ಕೋತ ಬರ್ಲಿಕ್ಕತ್ತಾನ, ಹಿಡ್ಕೊಲಿಕ್ಕೆ. ನೀನು ಈ ಸಲ ಗಾಬರಿ ಅದೇ, ಈ ದೇವ್ರೇನು ನನಗೆ ಏನಾರು ಮಾಡ್ತಾನೆ ಅಂತ ತಿಳ್ಕೊಂಡಂತ 14 ಲೋಕಕ್ಕೆ ಆ ಕಾಗಿ ಓಡಿ ಹೋಯ್ತಂತ. ಎಲ್ಲಿ ಹೋಯ್ತು? ಬ್ರಹ್ಮದೇವ್ರ ಹತ್ರ ಹೋದ್ರೂ ಲಕ್ಷ ಕೊಡಲಿಲ್ಲ, ರುದ್ರದೇವ್ರ ಹತ್ರ ಲಕ್ಷ ಕೊಡಲಿಲ್ಲ, ಇಂದ್ರನ ಹತ್ರ ಹೋದ್ರೂ ಲಕ್ಷ ಕೊಡಲಿಲ್ಲ, ಎಲ್ಲಿ ಹೋದರೂ ಬಿಡಲೇ ಇಲ್ಲಂತ.
ಕಡಿಕಕ್ಕಾಗಿ ಮತ್ತೆರಿಗೆ ಅಯೋಧ್ಯೆಗೆ ಬಂತಂತ. ಅವನು ಬಂದ, ಹಿಂದೆ ಹೋದ ರಾಮನಲ್ಲಿ ಬಂದಂತ. ಸಾಷ್ಟಾಂಗ ನಮಸ್ಕಾರ ಮಾಡಿ, ತಪ್ಪಾಯ್ತು ನನ್ನ, ನೀ ದೇವರು ಅಲ್ಲ ಅಂತ ತಿಳ್ಕೊಂಡಂತೇಳಿ ನಿನ್ನ ಬಾಲ್ಯಲೀಲೆಗಳನ್ನು ನೋಡಿ ನಾನು ಈ ರೀತಿಯಾಗಿ ಬಿಟ್ಟಿದ್ದೆ, ನಾನು ಕ್ಷಮಿಸು ಅಂತ ತಿಳ್ಕೊಂಡಂತೇಳಿ ಹೇಳಿರ್ತಕ್ಕಂಥ ಸಂದರ್ಭದೊಳಗೆ ಆಗ ಪರಮಾತ್ಮ ಅದೇ ಅವನಿಗೆ ಚತುರ್ಭುಜ ರೂಪಿಯಾಗಿರ್ತಕ್ಕಂಥ ತನ್ನ ರೂಪವನ್ನು ತೋರಿಸಿ ಏನು ಬೇಕು ಅಂತ ತಿಳ್ಕೊಂಡು ಬೇಡಿದಾಗ ಭಕ್ತಿಯನ್ನು ಕೊಡು ಅಂತ ತಿಳ್ಕೊಂಡಂತ ಹೇಳಿದಂತೆ. ಇದನ್ನು ರಾಮಚರಿತಮಾನಸದಲ್ಲಿ ತುಳಸಿದಾಸರು ಉಲ್ಲೇಖ ಮಾಡಿದ್ದಾರೆ. ಕಾಕಭುಷುಂಡಿ ಗರುಡನ ಸಂವಾದ. ಕಾಕಭುಷುಂಡಿ ತಾನು ಹೇಗೆ ರಾಮನ ಮಹಿಮೆಗಳನ್ನು ಕೇಳಿ ತಿಳಿದುಕೊಂಡಿದ್ದನ್ನು ಗರುಡನ ಮುಂದೆ ಹೇಳ್ತಾ ಇದ್ದಾನೆ. ಇದು ರಾಮಚರಿತಮಾನಸದಲ್ಲಿ ಬರ್ತದೆ. ಭಾಷೆ ಅವಧಿ, ಬ್ರಜಭಾಷೆ. ಅವಧಿ ಭಾಷೆಯಲ್ಲಿದ್ದದ್ದು ರಾಮಚರಿತಮಾನಸ, ಬ್ರಜಭಾಷೆಯಲ್ಲಿದ್ದದ್ದು ಕವಿತಾವಲಿ. ಭಾಳ ಸುಂದರವಾಗಿರ್ತಕ್ಕಂಥ ಗ್ರಂಥ ಕವಿತಾವಲಿ. ಪರಮಾತ್ಮನ ಭಕ್ತರ, ಪರಮಾತ್ಮನ ರಾಮಚಂದ್ರನ ಸೇವಕರ ಜೊತೆಗೆ ಭಗವಂತನ ಲೀಲೆಗಳ ಇರತಕ್ಕಂಥದ್ದು ಗೀತಾವಲಿ ಅಂತ ಬರೆದಿದ್ದಾರೆ. ಒಟ್ಟು ಅವನು ಎಲ್ಲಿದ್ದು ರಾಮಚಂದ್ರನೇ ಕಾಣತಕ್ಕಂಥ. ಒಂದು ಸಲ ತುಳಸಿದಾಸರು ದ್ವಾರಕಾಕ್ಕೆ ಬಂದನಂತೆ. ದ್ವಾರಕಾಕ್ಕೆ ಬಂದಾಗ ಅಲ್ಲಿ ಬಾಲಕೃಷ್ಣನ, ಅಲ್ಲಿ ಕೃಷ್ಣನ ಪ್ರತಿಮಾ. ಆಗ ಹೇಳಿದ್ರೆ, ನನಗೆ ಈ ರೂಪದಿಂದ ನಿನ್ನ ದರ್ಶನ ಬೇಕಾಗಿಲ್ಲ, ನಾನು ರಾಮನ ರೂಪದಿಂದ ನಂಗೆ ದರ್ಶನ ಕೊಡು ಅಂತಂದ್ರಂತ. ಆಗ ಆ ಮೂರ್ತಿನೇ ರಾಮನಾಗೆ ಕಾಣಿಸ್ತದೆ. ವಿಶೇಷವಾಗಿ ಸೂರದಾಸರಿಗೆ ಮತ್ತು ಕವಿತಾವಲಿಯಲ್ಲಿ ತುಳಸಿದಾಸರಿಗೆ ರಾಮನ ಬಾಲರಾಮ ಭಾಳ ಸೇರ್ತಾನೆ. ಅದಕ್ಕೋಸ್ಕರವೇ ರಾಮನ ಬಾಲರೂಪವನ್ನು ಅಂಥದೇ ಒಂದು ಮೂರ್ತಿಯನ್ನು ಮಾಡಿಕೊಂಡು ಕೌಸಲ್ಯ ರಾಮಚಂದ್ರ ವನವಾಸಕ್ಕೆ ಹೋಗಿ ತಿರುಗಿ ಬರೋ ತನಕ ಆ ಸಣ್ಣ ಬಾಲ್ಯಲನ್ನೇ ಪೂಜೆ ಮಾಡ್ತಿದ್ಲಂತ. ನನಗೆ ನಿನ್ನ ಈ ದೊಡ್ಡ ರೂಪ, ಮನೆ ಬಿಟ್ಟು ಹೋಗೋದು, ವನವಾಸಕ್ಕೆ ಹೋಗೋದು ನನಗೆ ಯಾವುದೂ ಸೇರಂಗಿಲ್ಲಪ್ಪ. ಆ ಬಾಲಲಲಾನೇ, ಆ ಪ್ರತಿಮೆ ಇವತ್ತಿಗೂ ಉಳಿದು ಬಂದಿದೆ. ಅದನ್ನೇ ಭವ್ಯ ಮಂದಿರ ಕಟ್ಟಿಸ್ಲಿಕ್ಕತ್ತಾರೆ. ಎಷ್ಟೋ 100 ಕೋಟಿ ರೂಪಾಯಿ ಖರ್ಚು ಮಾಡಿ, ಎಷ್ಟೋ ಫೀಟ್ ಎತ್ತರ, ಮೂರು ಲೇರ್ನ್ಯಾಗ ಅದರದ್ದು ಮಂದಿರದ ಶಿಖರಗಳು. ಅದ್ರ ಒಳಗೆ ಕೊಡ್ತಕ್ಕಂಥ ರಾಮ್ ಇಷ್ಟೇ ಇದ್ದಾನೆ. ರಾಮಲಲ್ಲ ಇಷ್ಟೇ ಇದ್ದಾನೆ. ನೀವು ಯಾರಾದರೂ, ನಾವು ದಿನಕ್ಕೆ ಇನ್ನೂ ಅದೊಂದು ಅದರದ್ದು ಟೆಂಟ್ನೊಳಗೆ ಇಟ್ಟಿದ್ರು, ಅದನ್ನ ನೋಡಿದಾಗ ಬಂದ್ವಿ ನಾವು. ಅಂದರೆ ಪರಮಾತ್ಮ ತಾನು ತನ್ನ ಭಕ್ತರ ಬೇಡಿಕೆಯ ಪ್ರಕಾರ ಅವರಿಗೆ ಆ ರೀತಿಯಾದ ದರ್ಶನವನ್ನು ಕೊಟ್ಟು ಅವರನ್ನು ಸಂತೋಷಪಡಿಸ್ತಾನೆ. ಮತ್ತೊಮ್ಮೆ ಸಂದರ್ಭ ಬಂದಾಗ ರಾಮನ ಕವಿತಾವಲಿ ಪುಸ್ತಕ ಇಟ್ಕೊಂಡು ಅದನ್ನು ತಿಳಿಲಿಕ್ಕೆ ನಾವು ಪ್ರಯತ್ನಿಸೋಣ. ಒಬ್ಬೊಬ್ಬರು ಕವಿಗಳ ಅದ್ಭುತತೆ. ಕೃಷ್ಣನ ಬಾಲಲೀಲೆ ಭಾಗವತದಲ್ಲೂ ಸಾಕಷ್ಟು ಬಂದಿದೆ. ಆದರೆ ಲೀಲೆಯ ಒಂದು ವೈಶಿಷ್ಟ್ಯ, ಆ ಒಂದು ಮಾಧುರ್ಯ ಸೂರದಾಸರಲ್ಲಿ ಕಾಣಬೇಕು. ಸೂರದಾಸರ ಪದಗಳಲ್ಲಿ, ನಮ್ಮ ಪುರಂದರದಾಸರ ಪದಗಳಲ್ಲಿ. ಅದಕ್ಕೋಸ್ಕರವೇ ರಾಮಚಂದ್ರನ ಅಂಬೇಗಲ್ ಹಾಕುವುದನ್ನು ತುಳಸಿದಾಸರು ತುಮಕಿ ಚಲತ ರಾಮಚಂದ್ರ ಬಾಜತ ಪೈಜಣಿಯ ಅಂತ ತಿಳ್ಕೊಂಡಂತೇಳಿ, ಅವನು ಅಂಬೇಗಲ್ ಹಾಕುವಾಗ ಅವನ ಕಾಲಿನ ಗೆಜ್ಜೆ ಹೇಗೆ ಬಾರಿಸ್ತಾ ಇತ್ತು, ಆಗ ಮುಖ ಹೇಗೆ ಮಾಡ್ತಾ ಇದ್ದ, ಕೌಸಲ್ಯ ನೋಡಿ ಆನಂದಪಟ್ಲು ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ಆ ಒಂದು ವೈಶಿಷ್ಟ್ಯದಲ್ಲಿ ಅದನ್ನು ನಾವು ಕಾಣ್ತೇವೆ. ಹೀಗೆ ಆಯಾ ಕವಿಗಳಲ್ಲಿ ರಾಮನ ವೈಶಿಷ್ಟ್ಯ. ಇಂಥ ರಾಮ ಬೆಳೀತಾ ಇದ್ದಾರೆ. ಆದರೆ ರಾಮನಿಗೆ ವೈಶಿಷ್ಟ್ಯವನ್ನು ಅಂತ ತಿಳ್ಕೊಂಡಂತಂದರೆ ಯಾವಾಗಲೂ ತನ್ನ ತಮ್ಮಂದು ಸಂತೋಷದಿಂದ ಇರಬೇಕು. ರಾಮಾಯಣದಲ್ಲಿ ವರ್ಣನೆ ಬರ್ತದೆ. ಆಟ ಆಡುವಾಗ ರಾಮ ಲಕ್ಷ್ಮಣ ಒಂದು ಕಡೆಗಂತೆ, ಭರತ ಶತ್ರುಘ್ನ ಇನ್ನೊಂದು ಕಡೆ. ಎಷ್ಟಾದರೂ ಸಣ್ಣವರು ಸೋಲ್ತಿದ್ರು.
ಆನಂತರ ರಾಮ ಲಕ್ಷ್ಮಣಿಗೆ ಹೇಳ್ಬೇಕು, ಸ್ಟ್ಯಾಂಡರ್ಡ್ ಆರ್ಡರ್, ಲಕ್ಷ್ಮಣ ಆಟದೊಳಗೆ ನಾವು ಸೋಲ್ಬೇಕು. ಏನು ರಾಮ, ಗೆದ್ದವ್ರು ಗೆಲ್ತಾರೆ, ನಾನು ಹೇಳ್ದಷ್ಟು ಕೇಳು. ಲಕ್ಷ್ಮಣ ರಾಮ ಹೇಳಿದ್ದಂದು ಆಡ್ತಿರಲಿಲ್ಲ, ಆಟದವಾಗ ಸೋಲ್ಬೇಕು. ಆಗ ಅವರಿಬ್ಬರು ಭರತ ಶತ್ರುಘ್ನ ನಾವು ಗೆದ್ದೀವಿ ಅಂತ ಹೇಳ್ಕೊಂಡು ಆಡಬೇಕು. ಹೀಗೆ ಕುಣಿತಾಡ್ತಾ ಇರುವಾಗ ಲಕ್ಷ್ಮಣ ಕೇಳಿದ್ದಂತೆ ರಾಮನಿಗೆ, ನಾವು ಸೋತು ನಮಗೇನು ಸಿಕ್ತು? ನಮ್ಮ ತಮ್ಮಂದರು ಕುಣಿದಾಡ್ಲಿಕ್ಕತ್ತಾರೆ, ಇದಕ್ಕಿಂತ ಆನಂದ ಏನು ಲಕ್ಷ್ಮಣ? ಅವ್ರು ಸೋತಿದ್ರ ಪಾಪ, ಎರಡು ಹುಡುಗರೆಲ್ಲೋ ಮೂಲೆ ಕೂತು ಕೂತ್ರೆ ನಮಗೆ ಆನಂದ ಆಗ್ತೈತೇನೆ? ಇನ್ನೊಬ್ಬರ ಆನಂದದಲ್ಲಿ ಆನಂದವನ್ನು ಕಾಣುವನೇ ಪರಮವಂತನ ಭಕ್ತ. ಇದನ್ನು ರಾಮಚಂದ್ರ ನಮಗೆ ತೋರಿಸಿಕೊಟ್ಟಿದ್ದಾನೆ. ತಾನು ಸೋತು ತನ್ನ ತಮ್ಮಂದರಿಗೆ ಗೆಲ್ಲಿಸಿ ಅವರ ಗೆಲ್ಲುವಿಕೆಯಲ್ಲಿ ಆನಂದವನ್ನು ಪಡೆತಕ್ಕಂಥವನು ಶ್ರೀ ರಾಮಚಂದ್ರ. ಆಚಾರ್ಯರು ಒಮ್ಮೆಲೆಗೆ ಹೇಳ್ತಾರೆ ತಾತ್ಪರ್ಯದಲ್ಲಿ, ಅಥಾಭ್ಯವರ್ಧಶ್ಚತುರಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯ. ಪರಮಾತ್ಮ ಶೇಷದೇವರು, ಚಕ್ರಾಭಿಮಾನಿಯಾಗಿರ್ತಕ್ಕಂಥ ಭರತ, ತತ್ಪುತ್ರಾಭಿಮಾನಿಯಾಗಿರ್ತಕ್ಕಂಥ ಶತ್ರುಘ್ನ, ಇವರೆಲ್ಲರೂ ಬೆಳೆದರಂತೆ. ಆದರೆ ರಾಮ ಬೆಳೆದದ್ದು ಮಾತ್ರ ಉಳಿದವರಂತೆ ಅಲ್ಲ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿ ಅವೇಕ್ಷ್ಯ ಲೋಕಸ್ಯ ಈ ಮಂದ ದೃಷ್ಟಿಂ ಅಂತ ತಿಳ್ಕೊಂಡು ಅಂತ ಹೇಳಂದಿದ್ದಾರೆ. ನಿತ್ಯ ಪ್ರವೃದ್ಧಸ್ಯ ಚ, ಇಂತಹ ಸಂದರ್ಭದಲ್ಲಿ ಇನ್ನು ಜಾವಳ ಮಾಡಿದ್ದ 8, 9, 10 ವರ್ಷ ತನಕ ಇರಬೇಕು. ರಾಮ 10 ವರ್ಷ, 10 ವರ್ಷದವರು ರಾಮ ಲಕ್ಷ್ಮಣ. ರಾಮನಿಗೂ ಲಕ್ಷ್ಮಣನಿಗೂ 6 ತಿಂಗಳು 9 ತಿಂಗಳು ಅಂತರ ಇದೆ. ಎಲ್ಲರೂ ಮಾಡಿದ್ದ, ಎಲ್ಲರಿಗೂ ಜುಲುಪಿ ಬಿಟ್ಟಿದ್ರು. ಜುಲುಪಿ ಈಗಿನ ಜನರಿಗೆ ಅರ್ಥ ಆಗೋದಿಲ್ಲ. ಹೇಗೆ ಉಪನಯನವಾದ ಮೇಲೆ ಶಿಖಾ ಬಿಡ್ತಾರಲ್ಲ, ಹಾಗೆ ಹಿಂದಿನ ಕಾಲದಲ್ಲಿ ಇಲ್ಲಿ ಮುಂದಿನ ಭಾಗದಲ್ಲಿ ಹಿಂಗೆ ಕೂದಲು ಬಿಡ್ತಿದ್ರು. 3 ಇಂಚ್, 3-4 ಇಂಚ್, 3 ಇಂಚು ಮೇಲೊಂದು 3 ಇಂಚು, ಈ ರೀತಿಯಾಗಿ. ಆಗಿನ ದಿನಗಳ ಇದು ಕಾಮನ್. ಬೇಕಾಯ್ತು ಮನೆ. ಆಗಿನ ಕಾಲದಲ್ಲಿ ನಾವೆಲ್ಲ ಜೋಲ್ಪಿ ಬಿಟ್ಕೊಂಡು ದೊಡ್ಡವರಾಗಿ, ಆಗಿನ ದಿವಸದಲ್ಲಿ ಕಾಮನ್. ಉಪನಯನ ಆದಮೇಲೆ ಚಂಡಕಿ, ಶಿಖಾ ಕಾಮನ್. ಏನು ಬ್ರಿಟಿಷ್ ಎಜುಕೇಷನ್ ಬಂತು, ಕಾನ್ವೆಂಟ್ ಎಜುಕೇಷನ್ ಎಲ್ಲ ಕಡಿಸಾಕ್ಬಿಡ್ತು. ಅದಕ್ಕೆ ಕಾಕಪಕ್ಷ ಅಂತಿಕೊಂಡು ಅಂತೇಳಿ ಕರಿತಿದ್ರು. ಸಂಸ್ಕೃತದಲ್ಲಿ ಕಾಕಪಕ್ಷ ಅಂತಿಕೊಂಡು ಅಂತೇಳಿ ಕರೀತಾರೆ. ಸ್ವಲ್ಪ ಕಾಗಿ ರೆಕ್ಕೆ ತುದಿ ಇದ್ದಂಗೆ ಇರ್ತದೆ, ಅದಕ್ಕೆ ಕಾಕಪಕ್ಷ ಅಂತಿಕೊಂಡು ಅಂತೇಳಿ. ಆ ರೀತಿಯಾಗಿರ್ತಕ್ಕಂಥವರು ಆ ಕಾಲದಲ್ಲಿ ವಸಿಷ್ಠರು ತಮ್ಮ ಗುರುಕುಲದಲ್ಲಿ ಇಟ್ಕೊಂಡಿದ್ರು. ಯಾಕಂದರೆ ಬ್ರಾಹ್ಮಣರಿಗೆ ಗರ್ಭಾಷ್ಟಮದಲ್ಲಿ ಉಪನಯನ, ಕ್ಷತ್ರಿಯರಿಗೆ 12ನೇ ವರ್ಷದಲ್ಲಿ ಉಪನಯನ. ಇನ್ನು ಉಪನಯನ ಆಗಿರಲಿಲ್ಲ, ಅಂದರೆ 12 ವರ್ಷಕ್ಕಿಂತ ಸಣ್ಣವರು ಇದ್ದರು ಅಂತ ತಿಳ್ಕೊಂಡು ಅಂತೇಳಿ. ರಘುವಂಶದಲ್ಲಿ ಕಾಕಪಕ್ಷಧರ ಅಂತಂದರೆ ಇನ್ನು ಜುಲುಪಿತ್ತು ಅಂತ ವರ್ಣನೆ ಮಾಡ್ತಾರೆ. ಆಗ ಒಂದು ಸಲ, ಆದರೆ ಸಣ್ಣವರಿದ್ದಾಗಿನಿಂದಲೂ ಹೆಚ್ಚಿನ ವೇಳೆ ಬೆಳಗ್ಗೆ ಸ್ನಾನ ಮಾಡಬೇಕು, ತಾಯಿ ಏನು ಕೊಟ್ಟಿರ್ತಕ್ಕಂಥ ಫಲಾರ ತಿನ್ನಬೇಕು, ಹೋಗಿ ಗುರುಕುಲಕ್ಕೆ ಹೋಗ್ಬೇಕು, ವಸಿಷ್ಠರ ಆಶ್ರಮಕ್ಕೆ ಹೋಗ್ಬೇಕು. ಸ್ವಲ್ಪ ದೊಡ್ಡವರಾದಂಥ ವಸಿಷ್ಠರು, ನೀವು ಭೇಟಿಯಾಗ್ಲಿಕ್ಕೆ ಬರಬೇಡ್ರಿ ಅಂತಿಕೊಂಡು ಅಂತ ಹೇಳ್ತಿದ್ರು. ಮತ್ತು ನೀವು ಬಂದ ಕಾರಣಕ್ಕೇನೆ ಮತ್ತು ಬೇರೆ ಲಕ್ಷ್ಯ ಹೋಗ್ತದೆ ಅಂಥೇಳಿ. ಈಗಿನಂತೆ ಗುರುಕುಲದಲ್ಲಿ ಈಗ ನಾವು 1 ತಿಂಗಳು ರಜಾ ಕೊಡ್ತೇವೆ, ಆಗಿರಲಿಲ್ಲ. ಒಮ್ಮೆ ಗುರುಕುಲಕ್ಕೆ ಬಂದರೆ ಅವನು ಸುಧಾಮಂಗಳ ಮಾಡಿ ಹೊರಗೆ ಬೀಳಬೇಕು. ಆವಾಗ ಶ್ರೀಮನ್ ನ್ಯಾಯಸುಧಾ ಇರಲಿಲ್ಲ. ಆಗ 64 ವಿದ್ಯೆ
ಕಲಿಸ್ತಿದ್ರು. 64 ವಿದ್ಯೆಗಳನ್ನು ಕಲಿಸ್ತಿದ್ರು. ಕ್ಷತ್ರಿಯರಿಗಂತೂ ಇನ್ನೂ ವಿಶೇಷವಾಗಿ ಶಸ್ತ್ರಾಸ್ತ್ರಗಳನ್ನು ಕಲಿಸ್ತಿದ್ರು. ಆಮೇಲೇನೆ ಅವ್ವ ಅಪ್ಪನ ದರ್ಶನ, ಹಾಗಿದ್ದು ಅಭ್ಯಾಸ ಮಾಡ್ತಿದ್ರು. ಮೊಬೈಲ್ ಇದ್ದಿದ್ದಿಲ್ಲ. ಮತ್ತು ಈ ಮೊಬೈಲ್ ಬಂದೇ ಹುಡುಗರನ್ನು, ತಂದೆ ತಾಯಿಗಳ ಸಂಬಂಧವನ್ನು, ಅಣ್ಣ ತಮ್ಮಂದಿರ ಸಂಬಂಧವನ್ನು, ಅಕ್ಕ ತಂಗಿಯರ ಸಂಬಂಧವನ್ನು, ಮೊಮ್ಮಕ್ಕಳು ಅಜ್ಜಿಯರುಗಳ ಸಂಬಂಧವನ್ನು ಎಲ್ಲ ಕಡಿಸಾಕ್ಬಿಟ್ಟ. ಮೊಬೈಲ್ ಕೂಡ ಎಲ್ಲ ಮೂಲೆ ಕೂತ್ರೆ ಮುಗೀತು. ಟೆಕ್ನಾಲಜಿ ಉಪಯೋಗ ಮಾಡಬೇಕು, ಆದರೆ ಯಾವುದಾದ್ರದ್ದು ಅತಿ ಆಯಿತು ಅಂತ ತಿಳ್ಕೊಂಡಂತಂದರೆ ಅತಿ ಸರ್ವತ್ರ ವರ್ಜಯತ್ ಅಂತ ತಿಳ್ಕೊಂಡಂತೇಳಿ ಸಂಸ್ಕೃತದಲ್ಲೇ ಇದೆ. ಅತಿಮಾನಾತ್ ಹತಾಲಂಕ, ಭಯಂಕರ ದುರಭಿಮಾನದಿಂದಾಗಿ ರಾವಣ ಹಾಳಾದ. ಅತಿ ಕ್ರೋಧಾಚ್ಯ ಕೌರವ, ಅತಿ ಕ್ರೋಧ ಮಾಡಿದ್ದರಿಂದಾಗಿ ದುರ್ಯೋಧನ ಹಾಳಾದ. ಅತಿ ದಾನಾಚ್ ಬಲಿರ್ಬದ್ಧ, ಎಲ್ಲ ದಕ್ಷಿಣಿ ಕೊಡ್ಲಿಕ್ಕೆ ಇಟ್ಟುಕೊಳ್ಳಾರ್ದೇನೆ ತನ್ನ 3 ಪಾದ ಕಾರಣಕ್ಕೆ ಆಂಗ್ಲ ಗುರುಗಳು ಹೇಳ್ತಿದ್ರು, ಕೊಟ್ಟ. ಹೇಗೆ ಹರಿಶ್ಚಂದ್ರ ತಪ್ಪು ಮಾಡಿದ್ನೋ ಅದೇ ರೀತಿ ಬಲಿನೂ ತಪ್ಪು ಮಾಡಿದ್ದ. ಅದ್ರ ಭಗವದ್ಭಕ್ತರು ಪರಮಾತ್ಮ ಉದ್ಧಾರ ಮಾಡಿದ ಆ ಮಾತು ಬೇರೆ. ಅತಿ ಸರ್ವತ್ರ ವರ್ಜಯಿತ್. ಅತಿಯನ್ನು ಬಿಟ್ಬಿಡೋಕೆ, ಅತಿ ಏನಿದ್ದೆ ಮಾಡೋದು, ಅತಿ ಮೊಬೈಲ್ ಮೇಲೆ ಕೊಡೋದು 24 ತಾಸು, ಏನೇನೋ ಆಟ ಆಡೋದು, ಈ ಅತಿ ಎಂದಿಗೂ ಯಾವುದೇ ರೀತಿಯಾಗಿ ಇಳುಕರ್ತಕ್ಕಂಥ ಸರಿಯಲ್ಲ. ಇಲ್ಲಿ ಒಟ್ಟು ಗುರುಕುಲದಲ್ಲಿ ಆ ರೀತಿಯಾಗಿ ಇರ್ತಿದ್ರು. ಒಂದು ಸಲ ವಿಶ್ವಾಮಿತ್ರರು ದಶರಥನ ಹತ್ರ ಬಂದರು. ದಶರಥ ಸ್ವಾಗತ ಮಾಡಿದ, ಎಲ್ಲ ರೀತಿಯಾಗಿರ್ತಕ್ಕಂಥ ಪೂಜೆಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನಾನೇನು ಸೇವೆ ಮಾಡಬೇಕು ಅಂತ ಹೇಳ್ಕೊಂಡು ಕೇಳಿದ್ರೆ, ನಮ್ಮ ಯಜ್ಞಗಳಿಗೆ ಸುಬಾಹು, ಮಾರೀಚ, ತಾಟಕ ಇತ್ಯಾದಿಗಳು ಭಾಳ ಪೀಡೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನೀನು 2 ಮಕ್ಕಳು ರಾಮ ಲಕ್ಷ್ಮಣರನ್ನು ಕಳಿಸ್ಕೊಡು ಅಂತ ಹೇಳ್ಕೊಂಡು ಅಂತೇಳಿ. ದಶರಥನಿಗೆ ವಜ್ರಾಘಾತವಾದಂತಾಗಿ ಭಾಳ ಪೀಡಿತನಾದ. ಆದರೆ ಇದು ಬಿಸಿ ತುಪ್ಪ, ಉಗುಳು ಹಂಗಿಲ್ಲ, ನುಂಗು ಹಂಗಿಲ್ಲ. ನುಂಗಿದ್ರೆ ಗಂಟ್ಲ ಸುಡ್ತದೆ, ಉಗುಳಿದ್ರೆ ಬೆಲೆ ಬಾಳೋ ತುಪ್ಪ ಹಾಳಾಗ್ತದೆ. ಕುಲಪುರೋಹಿತರು ವಸಿಷ್ಠರಿಗೆ ಕರೆಕಳಿಸಿದ. ವಸಿಷ್ಠರು ಬಂದರು. ರಾಜ ಕೇಳಿದೆ, ಕಳಿಸ್ತಾ ಇದ್ರು, ಕಳಿಸು ಅಂತೇಳಿ. ಇಲ್ಲ, ನನ್ನ ಮಕ್ಕಳು ಭಾಳ ಸಣ್ಣವರಿದ್ದಾವೆ. ಮೊದಲೇ ಹೇಳಿದ್ದ ವಿಶ್ವಾಮಿತ್ರರಿಗೆ, ನನ್ನ ಮಕ್ಕಳು ಭಾಳ ಸಣ್ಣವರಿದ್ದಾರೆ, ಅವ್ರ ಜೊತೆಗೆ ಏನು ಆಟ ಆಡ್ತಾರೆ, ಅವ್ರ ಜೊತೆಗೆ ಯಾವ ರೀತಿಯಾಗಿರ್ತಕ್ಕಂಥ ಯುದ್ಧ ಆಟ ಇಲ್ಲ, ಅವ್ರ ಜೊತೆಗೆ ಯುದ್ಧ ಹೇಗೆ ಮಾಡ್ತಾರೆ, ನನ್ನ ಸೈನ್ಯ ಸಮೇತ ನಾನು ಬರ್ತೇನೆ ಅನ್ನೋದು ನಿನ್ನ ಕಡೆಯಿಂದ ಸಾಧ್ಯ ಇಲ್ಲ. ನಿನ್ನ ಮಕ್ಕಳ ಮಹಿಮೆ ನನಗೆ ಗೊತ್ತದು. ಆದ್ದರಿಂದಾಗಿ ನಾನು ಅವರನ್ನು ಕೇಳಲಿಕ್ಕೆ ಬಂದೇನೆ, ಕೊಡು ಅಂತ ಹೇಳಿ. ಕೊಡದೇ ಇದ್ದರೆ ಆ ಶಾಪ್ ಕೊಡ್ತಾರೆ. ಇನ್ನು ಸಣ್ಣ ಹುಡುಗರು ರಾಮನ ಲಕ್ಷ್ಮಣ ಕಳಿಸೋದು ಹೆಂಗೆ? ನನ್ನ ಕಣ್ಮಣಿಗಳು. ವಸಿಷ್ಠರು ಹೇಳಿದರು, ವಿಶ್ವಾಮಿತ್ರರ ಕೈಯಲ್ಲಿ ಗಾಯತ್ರಿಯನ್ನು ಒಲಿಸಿಕೊಂಡಿರ್ತಕ್ಕಂಥ ವಿಶ್ವಾಮಿತ್ರರು, ಅಂಥ ವಿಶ್ವಾಮಿತ್ರರ ಕೈಯಲ್ಲಿ ನಿನ್ನ ಮಕ್ಕಳು ಸುರಕ್ಷಿತವಾಗಿರ್ತಾರೆ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರ ಅತೀ ಮಂಗಲಕರ. ಎಲ್ಲಿವರೆಗೂ ಬ್ರಾಹ್ಮಣ ಗಾಯತ್ರಿ ಮಂತ್ರವನ್ನು ತಪ್ಪದೇ 1008 ದಿನಾಲು ಮಾಡ್ತಾನೆ, ಅವನ ಜೀವನದಲ್ಲಿ ಏನೂ ಕಡಿಮೆ ಬೀಳೋದಿಲ್ಲ. ಇದಕ್ಕೆ ನಾನು ಎಷ್ಟು ಉದಾಹರಣೆಗಳನ್ನು ಕೊಡಲಿ. ಹಿಂದಕ್ಕೆ ನಾನು ಬೇಕಾದಷ್ಟು ಸಲ ಹೇಳಿದ್ದೇನೆ ಮಾತುಗಳನ್ನು. ಇವತ್ತಿನ ದಿನದಲ್ಲಿ
ಶ್ರೀಮನ್ ನ್ಯಾಯಸುಧಾ, ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕಾ, ಯುಕ್ತಿಮಲ್ಲಿಕಾ, ಸಂಪೂರ್ಣ ನ್ಯಾಯಶಾಸ್ತ್ರ, ವ್ಯಾಕರಣ, ವೇದಾಂತ ಬೇಡ, ಮಹಾಭಾರತ ಭಾಗವತಾದಿಗಳ ಯಾವುದೇ ಸೂಕ್ಷ್ಮ ವಿಷಯ ಇದ್ದರೂ ಅದನ್ನು ಆಗಿಂದಾಗಲೇ ಪುಸ್ತಕ ನಿರಪೇಕ್ಷವಾಗಿ ಹೇಳ್ತಕ್ಕಂತಹ ಇವತ್ತಿನ ಮಹಾವಿದ್ವಾಂಸರು ಅಂತ ತಿಳ್ಕೊಂಡಂತಂದರೆ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು. ಉಳಿದವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಹೇಳಕ್ಕೆ ಹೋಗೋದಿಲ್ಲ. ಇದನ್ನು ಎಲ್ಲ ಪ್ರತಿಯೊಂದು ಸುಧಾಮಂಗಳದಲ್ಲಿ ನಾವು ಸಣ್ಣವರಿರುವಾಗ ಸುಧಾಮಂಗಳ ಅಂತಂದರೆ ಪಾಠ ಹೇಳೋದು ಗುರುಗಳೇ ಅನುವಾದ ಮಾಡಬೇಕು, ಮಂಗಳ ಮಾಡಬೇಕು. ಅದನ್ನು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಪೀಠದ ಮೇಲೆ ಕುಳಿತಾಕ್ಷಣಕ್ಕೆ ಚೇಂಜ್ ಮಾಡಿದವರು ಅವರು. ಇಲ್ಲ, ವಿದ್ಯಾರ್ಥಿಗಳು ಪರೀಕ್ಷೆ ಕೊಡಬೇಕು ಪಂಡಿತರ ಎದುರಿಗೆ. ಗುರುಗಳಿಗೆ ಪಾಂಡಿತ್ಯ ಇರ್ತಂತೆ ಪಾಠ ಹೇಳ್ತಾರೆ. ಅವರ ಅನುವಾದ ಅಲ್ಲ, ವಿದ್ಯಾರ್ಥಿಗಳ ಅನುವಾದ. ಆರಂಭದಲ್ಲಿ ಒಂದೆರಡು ಅಧಿಕರಣ ಆದರೂ ಮಾಡಿ ಅಂತ ಹೇಳಿದ್ರು. ಕೊನೆಗೆ ಒಂದೊಂದು ಅಧ್ಯಾಯ. ಈಗ ಹಾಗಲ್ಲ. ಈ ಒಂದು 5-6 ವರ್ಷಗಳಲ್ಲಿ ಸಮಗ್ರ ಸುಧಾ ಪರೀಕ್ಷಾ ಅಂತ ತಿಳ್ಕೊಂಡಂತಂದರೆ ಏನಿಲ್ಲಂತಂದರೂ ಕೂಡ ಇದರಲ್ಲಿ ಎಷ್ಟು GB ಇರ್ತದೆ ಗೊತ್ತಿಲ್ಲ, ಗಿಗಾಬೈಟ್ ಅಥವಾ ಇರ್ತದೆ ಗೊತ್ತಿಲ್ಲ, ಮೆಮೊರಿ ಏನಾದ್ರು 1000 ಗಿಗಾಬೈಟ್ಗಿಂತಲೂ ಹೆಚ್ಚು ಅವನಲ್ಲಿ ಸ್ಟೋರಿಂಗ್ ಸಾಮರ್ಥ್ಯ ಇದ್ದರೆ ಸಮಗ್ರ ಸುಧಾ ಪರೀಕ್ಷೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಇಷ್ಟು ಮಾಡಲಿಕ್ಕೆ ಸಮರ್ಥರಿಗೆ ಕಾರಣ ಅಂತಂದರೆ ನಾವು ಬಾಲ್ಯದಿಂದ ನೋಡಿದ್ದು. ಯಾಕೆಂದರೆ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ನಮ್ಮ ಗುರುಗಳ ಮೊಮ್ಮಗವರು, ಮಗಳ ಮಗ, ನಮ್ಮ ಗುರುಗಳ ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಅವರ ಅಧ್ಯಯನ ಆಗಿದೆ. ಬಾಲ್ಯದಿಂದ ಹುಡುಗರು ಆಟಕ್ಕೆ ಹೋಗ್ತಿದ್ರು, ಇವ್ರು ಗಾಯತ್ರಿ ಜಪ ಮಾಡ್ತಾ ಕೂತ್ಕೊಂಡಿತ್ತು. ಗಾಯತ್ರಿ ಮಹಿಮೆ ಎಷ್ಟು ನೀವು ಗಾಯತ್ರಿ ಮಾಡ್ತೀರಿ ಅಷ್ಟು ಸ್ಮರಣ ಶಕ್ತಿ ಬೆಳೀತದೆ. ಎಷ್ಟು ಗಾಯತ್ರಿ ಮಾಡ್ತೀರಿ ಅಷ್ಟು ಗ್ರಾಸ್ಪಿಂಗ್ ಪವರ್ ಬರ್ತದೆ. ಎಷ್ಟೆಷ್ಟು ಗಾಯತ್ರಿ ಜಪ ಮಾಡ್ತೀರಿ ಅಷ್ಟಷ್ಟು ಲಾಜಿಕಲ್ ಥಿಂಕಿಂಗ್ ಬೆಳೀತದೆ. ಮೆಮೊರಿ, ಗ್ರಾಸ್ಪಿಂಗ್ ಪವರ್, ಆನಂತರ ಲಾಜಿಕಲ್ ಥಿಂಕಿಂಗ್ ಪವರ್, ಅದರ ಜೊತೆಗೆ ರೀಸನಿಂಗ್, ಧಾರಣ ಶಕ್ತಿ ಕೇವಲ ಗಾಯತ್ರಿಯಿಂದ ಬರುತ್ತೆ. ಗಾಯತ್ರಿ ಎಲ್ಲಿದೆ ಅದು ಮಂಗಲ. ಇನ್ನು ಗಾಯತ್ರಿ ದ್ರಷ್ಟಾರರಾಗಿರ್ತಕ್ಕಂಥ ವಿಶ್ವಾಮಿತ್ರ ಕೈಯಲ್ಲಿ ನಿನ್ನ ಮಕ್ಕಳನ್ನು ಕೊಡು ಮಂಗಲವಾಗಿ ನಿನಗೆ ಅತ್ಯಂತ ಸಂತೋಷಕರವಾದ ಸುದ್ದಿಯನ್ನು ತೊಗೊಂಡೇ ಬರ್ತಾರೆ. ವಶಿಷ್ಠರ ಮಾತು, ಋಷಿಗಳ ಮಾತು ಸುಳ್ಳಾಗೋದಿಲ್ಲ. ವಿದ್ಯಾರ್ಥಿಗಳಂತೆ ಹೋದವರು ತಮ್ಮ ಹೆಂಡಂದ್ರು ಕರ್ಕೊಂಡು ವಾಪಸ್ ಬಂದರು. ಅಲ್ಲಿ ತನಕ ಅಯೋಧ್ಯಕ್ಕೆ ಬಂದಿರಲಿಲ್ಲ. ಅಂದರೆ ಎಷ್ಟು ವಿಶ್ವಾಮಿತ್ರರ ಗುರುಕುಲಕ್ಕೆ ಮಕ್ಕಳನ್ನು ಕಳಿಸ್ಬೇಕು ಅಂತ ಇದ್ರ ಮೇಲೆ ತಿಳ್ಕೊಳ್ಬೇಕು ನಾವು. ಆಗ ಅತೀ ಕಷ್ಟದಿಂದ ಧೃತರಾಷ್ಟ್ರ ಕಳಿಸಿದ್ದಾನೆ. ಗುರುಗಳ ಮಾತನ್ನು ಯಾರು ಹೇಳ್ತಿರಲಿಲ್ಲ ಆಗಿನ ಕಾಲಕ್ಕೆ. ಗುರುಗಳು ಕೂಡ ಅವರು ಯೋಗ್ಯವಾದ ಮಾರ್ಗದರ್ಶನವನ್ನೇ ಮಾಡ್ತಿದ್ರು. ಸರಿಯೂ ದಾಟಿ ಮುಂದೆ ಹೋಗ್ತಾ ಹೋಗ್ತಾ ಗಂಗಾ ನದಿ ದಂಡಿ ಬಂದಿದ್ದಾರೆ. ಸಾಯಂಕಾಲ ಆಯಿತು. ಆಗ ಸಂಪೂರ್ಣ ಗಂಗೆ ಚರಿತ್ರೆಯನ್ನು ಹೇಳ್ತಾರೆ. ಮೊನ್ನೆ ನೀವು ಗಂಗೆ ಬಗ್ಗೆ ಕೇಳಿದ್ದಿರಲ್ಲ. ಇದಕ್ಕಿಂತಲೂ ವಿಸ್ತಾರವಾಗಿ ಗಂಗಾದೇವಿ ಹೇಗೆ ಹುಟ್ಟಿತು, ಭಗೀರಥ ಏನು, ನಿಮ್ಮ ಪೂರ್ವಜರು ಹೇಗೆ
ನಿಮ್ಮ ಪೂರ್ವಜರು ಎಷ್ಟು ಮಹಾಪರಾಕ್ರಮಿಗಳಾಗಿದ್ದರು. ಪೂರ್ವಜರ ಚರಿತ್ರೆ ಮಕ್ಕಳಿಗೆ ಹೇಳುವ ಅಭ್ಯಾಸ ಇಟ್ಕೊಳ್ಳಿ. ಕೇಳಲಿ ಬಿಡಲಿ ಹೇಳಿ. ನಿಮ್ಮ ಹಿರಿಯರು ಮಾಡಿದ ಸಾಧನೆಗಳನ್ನು ಹೇಳಿ. ಎಷ್ಟು ಕಷ್ಟದಿಂದ ಅವರು ಮುಂದೆ ಬಂದರು ಅದನ್ನು ಹೇಳಿ. ಎಷ್ಟು ಪ್ರಾಮಾಣಿಕರಾಗಿದ್ದರು ಅದನ್ನು ಹೇಳಿ. ಈ ರೀತಿಯಾಗಿ ಹೇಳಬೇಕು. ಆ ರೀತಿಯಾಗಿ ಆಗ ವಿಶ್ವಾಮಿತ್ರರು ಆಯ್ತಪ್ಪ ರಾಮಚಂದ್ರ ಮಲ್ಕೋ ಅಂತ, ಇಲ್ಲ ನಿಮ್ಮ ಕಾಲು ಹೊತ್ತು ಮಲ್ಕೊಳ್ತೇವೆ. 14 ಲೋಕದ ಸ್ವಾಮಿ ವಿಶ್ವಾಮಿತ್ರರು ವಿಶ್ರಾಂತಿಗೋಸ್ಕರ ಅಡ್ಡಾದಾಗ ರಾಮ ಲಕ್ಷ್ಮಣ ಅವರ ಕಾಲನ್ನು ಒತ್ತಾ ಇದ್ದಾರೆ. ಗುರು ಶುಶ್ರೂಷೆಯ ವಿದ್ಯಾ, ಗುರು ಸೇವಾ ಮಾಡದೆ ವಿದ್ಯೆ ಬರೋದಿಲ್ಲ. ಅದು ಎಲ್ಲ ಕಡೆ ಅತಿ ಅಂತ ಬಿಡಲೇಬೇಕು. ಅದಕ್ಕೋಸ್ಕರ ಒಂದು ಕಥೆ ಹೇಳ್ತಾರೆ. ಹಿರಿಯಿಂದ ಕೇಳಿದ್ದು ನನ್ನ ಕತೆ. ಇಬ್ಬರು ಶಿಷ್ಯರಿದ್ದರಂತೆ ಒಬ್ಬೊಬ್ಬರು ಗುರುಗಳಿಗೆ. ಅವ್ರ ಗುರುಗಳ ಕಾಲವನ್ನು ಒತ್ತಬೇಕು, ಆನಂತರ ಎಣ್ಣೆ ಹಚ್ಚಿ ಮಾಲಿಷ್ ಮಾಡಬೇಕು. ಅದಕ್ಕೆ ಅವರು ವಿಭಾಗ ಮಾಡಿಕೊಂಡಂತೆ, ನಾ ಬಲಗಾಲು ನೀ ಎಡಗಾಲು, ಅದು ಯೋಗಕ್ಷೇಮನೂ ನೋಡ್ಕೊಳ್ಬೇಕು. ಆ ನಂತರ ಒಬ್ಬ ವ್ಯಕ್ತಿ ಆಲಸ್ಯ, ಇನ್ನೊಬ್ಬ ವ್ಯಕ್ತಿ ಭಾಳ ಚಲೋ ಮ್ಯಾಲಿನ ಮೇಲೆ ಒತ್ತಿದ್ದ, ಮಾಲಿಷ್ ಮಾಡ್ತಿದ್ದ. ಹೀಗಾಗಿ ಮಾಡಿ ಆ ಪಾದದಲ್ಲಿ ಸೌಂದರ್ಯಗಿಂದರೆ ಸ್ವಲ್ಪ ಹೆಚ್ಚಾಯ್ತು. ಇವನಿಗೂ ಅವನಷ್ಟು ದುಡ್ಲಿಕ್ಕೆ ಬೇಡ, ಅದು ತನಗೆ ಶ್ರೇಷ್ಠತೆ ಬೇಕು ಅಂತ್ಕೊಂಡು ಒಂದು ದಿವಸ ಮಲ್ಕೊಂಡಾಗ ಅವನು ಮಲ್ಕೊಂಡಿದ್ದ, ಗುರುಗಳು ಮಲ್ಕೊಂಡಿದ್ದ. ಆ ಕಾಲಕ್ಕಿಂತ ನಾ ಒತ್ತು ಕಾಲೇ ಶ್ರೇಷ್ಠ ಆಗಲಿ ಅಂತೇಳಿ ಕೊಡ್ಲಿ ತೊಗೊಂಡು ಆ ಕಾಲ ಕತ್ತರಿಸ್ಬಿಟ್ಟು ನಾನು. ಇವರ ಸ್ಪರ್ಧಾ ಗುರುಗಳು ಕೊಟ್ಟಾಗ ಅಂಥ ಅತಿ ಸೇವಾನೂ ಬೇಡ, ಅತಿ ಸರ್ವತ್ರ ವರ್ಜೆ ಇರಲಿ. ಹೀಗೆ ಅವರು ಸೇವೆಯನ್ನು ಮಾಡ್ತಾ ಮಾಡ್ತಾ ಅವರಿಗೆ ನಿದ್ದೆ ಹತ್ತಿದ ಮೇಲೆ ಅವರ ಕಾಲು ಕೆಳಗೆ ಮಲ್ಕೊಂಡಿದ್ದಾರಂತೆ. ನಮಗೆ ಒಂದು ಸ್ವಲ್ಪ 4 ಅಕ್ಷರ ಬಂತು ಅಂತಂದ್ರೆ ನಮ್ಮ ತಲೆ ಮೇಲೆ ಇರ್ತದೆ. ನಮ್ಮ ಗುರುಗಳಿಗಿಂತ ನಂಗೆ ಭಾಳ ಗೊತ್ತದ ಅಂತ ತಿಳ್ಕೊಂಡು. ಆದರೆ ಜಗದೇಕನಾಥನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಅವ್ರ ಕಾಲ ಕೆಳಗೆ ಕೂತ್ಕೊಂಡು ಅವ್ರ ಕಾಲ ಕೆಳಗೆ ಮಲ್ಕೊಂಡಿದ್ರಂತೆ. ಭಾಳ ಬೇಗನೆ ಎಚ್ಚರ ಆಯಿತು. ಲೇಟಾಗಿ ಮಲ್ಕೊಂಡಿದ್ದರಿಂದ ರಾಮ ನಾಟಕ ಮಾಡ್ತಿದ್ದ, ಲಕ್ಷ್ಮಣ ನಿದ್ದೆ ಮಾಡಿದ್ದ. ತಾನಿದ್ದ ಪಾಪನ ತಮ್ಮನ್ನು ನಿದ್ದೆ ಕೆಡಿಸ್ಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆಗ ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ವಾಲ್ಮೀಕಿ ರಾಮಾಯಣದ ಶ್ಲೋಕ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಯಕಂ. ಕೌಸಲ್ಯ ಸುಪ್ರಜಾ, ಕೌಸಲ್ಯ ಒಳ್ಳೆಯ ಪುತ್ರ. ಒಳ್ಳೆಯ ಪುತ್ರ ಅಂದರೆ ಏನರ್ಥ? ಅಂದರೆ ತಂದೆ ತಾಯಿ ಮಾತುಗಳನ್ನು ಕೇಳಿಕೊಂಡು ಅವರು ಹೇಳಿದಂತೆ ಪರಿಪಾಲನೆ ಮಾಡುವವ ಅಂತ ಅರ್ಥ. ರಾಮ ಪೂರ್ವ ಸಂಧ್ಯಾ, ಪ್ರಾತಃ ಕಾಲದ ಸಂಧಿಕಾಲ ಬಂದಿದೆಯಪ್ಪ, ಹೇಳು. ಸ್ನಾನ ಸಂಧ್ಯಾ ವಂದನಾದಿಗಳನ್ನೆಲ್ಲವನ್ನು ಮಾಡು. ಸ್ನಾನ ಸಂಧ್ಯಾ ವಂದನೆಗಳು, ಅಧ್ಯಯನ, ಇವುಗಳಿಗೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ 3:30 ಆದ ನಂತರ ಬೆಳಗ್ಗೆ 10:30ವರೆಗೆ ನೀವು ಅಭ್ಯಾಸ ಮಾಡಿ, ಬೈಪಾಠ ಮಾಡಿ, ಜಪ ಮಾಡಿ, ದೇವ್ರ ಪೂಜೆ ಮಾಡಿ. ದೇವಕಾಲ 11ರ ನಂತರ ಪಿತೃಕಾಲ ಪ್ರಾರಂಭ ಆಗ್ತದೆ. ಅಷ್ಟರೊಳಗಾಗಿ ಅಧ್ಯಯನ, ದೇವಕಾಲ, ಆನಂತರ ಸಂಧ್ಯಾವಂದನ, ದೇವಪೂಜೆ ಎಲ್ಲಗಳನ್ನು ಮುಗಿಸ್ಬೇಕು. ಅದರಲ್ಲಂತೂ ಬೆಳಗ್ಗೆ 3:30-4 ಗಂಟೆ ಇದು ಋಷಿಕಾಲ ಅಂತಕೊಂಡು ಅಂತ ಅನಿಸ್ಕೊಳ್ತದೆ. ಎಲ್ಲ ಋಷಿಗಳು ಎದ್ದು ತಪಸ್ಸು ಮಾಡ್ತಾ ಇರ್ತಾರೆ. ಎಲ್ಲ ಅಸುರರು ರಾತ್ರಿಚರರು
ರಾತ್ರಿ ಎಲ್ಲ ತಿರುಗಿ ಬಿದ್ದಿರ್ತಾರೆ. ಸಂಪೂರ್ಣ ವಾತಾವರಣದಲ್ಲಿ ಪಾಸಿಟಿವ್ ವೈಬ್ರೇಷನ್ ಇರ್ತದೆ. ನೀವು 4ಕ್ಕೆ ಎದ್ದು ಸ್ನಾನ ಮಾಡಿ ಜಪ ಮಾಡಿ ನೋಡೋಣ, ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವನೂ ಬರ್ತದೆ, ಸಿದ್ಧಿನೂ ಬರ್ತದೆ. ರಾತ್ರಿ 12 ತನಕ ಪಿಕ್ಚರು ಮೊಬೈಲ್ ನೋಡೋದು, 8 9 ಕೇಳೋದು, ಅಂಥವ್ರಿಗೆ ಎಂದಿಗೂ ಸಿದ್ಧಿ ಸಿಗೋದಿಲ್ಲ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ಕರ್ತವ್ಯಂ ದೈವ ಮಾನ್ಯಕಂ. ಇಲ್ಲೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಹೇಳಪ್ಪ, ಸ್ನಾನ ಮಾಡು, ಸಂಧ್ಯಾವಂದನ ಮಾಡು. ಸಂಧ್ಯಾವಂದನ ಇನ್ನೂ ಉಪನಯನ ಆಗಿರಲಿಲ್ಲ, ಉಪನಯನ ಮಾಡ್ತೇನೆ. ಎಲ್ರಿ ಉಪನಯನ ಮಾಡ್ತೀನಿ ಅಂತ ತಿಳ್ಕೊಂಡ್ರೆ ಅವ್ರು ಇವನು ಕರೆಸಲಿಲ್ಲೇನು ವಿಶ್ವಾಮಿತ್ರರು? ಇಲ್ಲ. ಯಾವಾಗ ವಿಶ್ವಾಮಿತ್ರನ ಕೈಯಲ್ಲಿ ಇವನು ದಶರಥ ಕೊಟ್ಟ ಆಗಲೇ ಉಪನಯನ ಆಗಿಬಿಡ್ತದೆ. ಉಪನಯನ ಗುರುಗಳ ಹತ್ತಿರ ಕರ್ಕೊಂಡು ಬಿಟ್ಬಿಡೋದು. ಆಗ ಗುರುಗಳು ಏನು ಉಪದೇಶ ಮಾಡ್ತಾರೆ, ಅದೇ ಗಾಯತ್ರಿ ಉಪದೇಶ. ಇಲ್ಲರಿ ಕಕ್ಕಂದ್ರೆ ಬರಬೇಕು, ಆಮೇಲೆ ಮಾಮಗಳು ಬರಬೇಕು, ಆನಂತರ ಅತ್ತೆಗಳು ಬರಬೇಕು. ಈ ಗಳು ಇಲ್ಲ ಒಬ್ಬೊಬ್ಬರೇ ಇರ್ತಾರೆ, ಮಾತು ಬೇರೆ. ಅತ್ತೆ ಬರಬೇಕು, ಹಿಂದಿನ ಕಾಲಕ್ಕೆ ಮಾಮಗಳು ಬರಬೇಕು, ಕಾಕಾಗಳು ಬರಬೇಕು. ಯಾಕೆಂದರೆ 5-6 ಕಾಕಾಗಳು 4-5 ಮಾಮಗಳು ಇರ್ತಿದ್ದು. ಈಗ ಒಂದು ಇದ್ರೆ ಇತ್ತು, ಇಲ್ಲರಿಲ್ಲ. ಆದರೂ ಆಗ್ರಹ ಇಲ್ಲರಿ, ಅವರು ಫಾರಿನ್ದಾಗಿದ್ದಾರೆ, ಬರಲಿಕ್ಕೆ ಹಂಗೆ ಮುಂದಿನ ಅಷ್ಟು ಮಾಡೋಣ ಅಂತ ತಿಳ್ಕೊಂಡಂತ. ನಿಮಗೆ ಉಪನಯನಕ್ಕೆ ಬೆಲ್ಲ ಬಂಧುಗಳನ್ನು ಕರಿ ಅಂತ ಹೇಳಿದವರು ಯಾರು? ಇದ್ರೆ ಕರೀರಿ, ಯಾಕೆಂದರೆ ವಾಮನಾವತಾರ, ವಾಮನ ಸನ್ನಿಧಾನ ಇರ್ತದೆ, ಪುಣ್ಯ ಸಿಗ್ತದೆ. ಆದರೆ ಅವರಿಗೋಸ್ಕರ ಲೇಟ್ ಮಾಡಬೇಡಿ. ಉಪನಯನಕ್ಕೆ ತಂದೆ ತಾಯಿ ಒಬ್ಬ ಒಳ್ಳೆ ಪುರೋಹಿತರು ಗಾಯತ್ರಿ ಉಪದೇಶ ಕೊಡಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು ಇದ್ದರೆ ಸಾಕು. ಹುಡುಗ, ತಂದೆ ತಾಯಿ, ಹುಡುಗ, ಪುರೋಹಿತ, ಉಳಿದವ್ರು ಇದ್ದರೂ ಸರಿ, ಇಲ್ಲದೇ ಇದ್ದರೂ ಸರಿ. 8ನೇ ವರ್ಷಕ್ಕೆ ಉಪನಯನ ಮಾಡಿ ಮುಗಿಸ್ಬಿಡಿ. ಯಾರ ದಾರಿಯೂ ಕಾಯಬೇಡಿ. ಅವ್ರ ಸೆಟ್ಟಿಗೆ ಬರ್ತಾರೆ, ಇವ್ರ ಸೆಟ್ಟಿಗೆ ಬರ್ತಾರೆ, ಬರೋಲ್ರ. ಆದರೆ ಪ್ರತಿ 8 ವರ್ಷ ಆಯಿತು, ಮೊದಲೇ ದಿವಸದಿಂದ ಸಂಧ್ಯಾವಂದನ ಅವನು ಮಾಡದೇ ಇದ್ದ, ಉಪನಯನ ಆಗಿರೋ ಮಾಡಂಗಿಲ್ಲ. ಅವನು ಮಾಡದೇ ಇದ್ದ ಪಾಪ ನಿಮ್ಮ ತಲೆಗೆ ಬರ್ತದೆ. ಈ ಪಾಪವನ್ನು ಯಾರು? ನಿಮ್ಮ ಮಾವಂದರು, ಅಕ್ಕಂದರು, ಮೊಮ್ಮಂದರು, ಬೆಳಗ್ದವರು, ಮಗಳು, ಬೀಗರು ಈ ಪಾಪವನ್ನು ವಾಪಸ್ ತೊಗೊಳ್ತಾ ಇರ್ತಾರೆ. ಇಲ್ಲ, ಯಾರ ದಾರಿ ಕಾಯೋ ಕಾರಣ ಮಾಡಿ ಮುಗಿಸಿ ನಂತರ ಅವ್ರು ಬಂದಾಗ ಪಾರ್ಟಿ ಮಾಡಿರ್ಬೇಕಾದ್ರೆ. ಈಗೂ ಉಪನಯನ ಪಾರ್ಟಿನೇ ಮಾಡ್ತೀರಿ, ಆಗ ಮಾಡಿರಿ. ಆ ಕಾಲದಲ್ಲಿ ಸ್ನಾನಾದಿಗಳನ್ನೆಲ್ಲ ಮಾಡಿಸಿ ಬಲ ಅತಿಬಲ ಅಂತ ತಿಳ್ಕೊಂಡು ಹೇಳಿ 2 ವಿದ್ಯೆಗಳನ್ನು ವಿಶ್ವಾಮಿತ್ರರು ಉಪಯೋಗಿಸಿದ್ದಾರೆ, ಉಪದೇಶ ಮಾಡಿದ್ದಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅವರಿಗೆ ಮುಂದೆ ತಮ್ಮ ಯಜ್ಞಕ್ಕೆ ವಿಘ್ನ ಮಾಡ್ತಕ್ಕಂಥ ಅಸುರನ್ನು ಸಂಹಾರ ಮಾಡಬೇಕು. ಬಲ ಅತಿಬಲ ಅಂತ ತಿಳ್ಕೊಂಡಂತಂದರೆ ಕಲಿತದ್ದು ಮರೆಯೋದಿಲ್ಲ. ಯಾವ ಮಹಾಶಕ್ತಿಯೂ ಅವರಿಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ನಂತರ ಎಂಥ ಶಕ್ತಿವಂತರನ್ನು ಎದುರಿಸಲಿಕ್ಕೆ ಸಾಮರ್ಥ್ಯ. ಪರಮಾತ್ಮನಿಗೆ ಶೇಷದೇವರು ಕೊಡುವ ಅವಶ್ಯಕತೆ ಇರಲಿಲ್ಲ. ಆದರೆ ಮರ್ತ್ಯಾವತಾರಸ್ತುಯ ಮರ್ತ್ಯ ಶಿಕ್ಷಣಂ, ಮರ್ತ್ಯರಂತೆ ಅವತಾರ ತೆಗೆದುಕೊಂಡಾಗ ಮನುಷ್ಯರಂತೆ ಪರಮಾತ್ಮ ವ್ಯವಹಾರ ಮಾಡ್ತಾನೆ. ವಿಶ್ವಾಮಿತ್ರರಿಂದ ಮಂತ್ರವನ್ನು ತೆಗೆದುಕೊಳ್ಳುವ ನೆವದಿಂದ ವಿಶ್ವಾಮಿತ್ರರ ಮೇಲೆ ಪರಮಾತ್ಮ ಭಾಳ ಉಪಕಾರ ಮಾಡಿದ್ದಾನೆ. ಯಾಕೆ? ಅವನು ಬಲಗಿವಿ ಹತ್ತಿರ ಬಂದು ಉಪದೇಶ ಕೊಡಬೇಕು. ಪರಮಾತ್ಮನ ಅಷ್ಟು ಹತ್ತಿರ ಹೋಗುವ ಭಾಗ್ಯ ವಿಶ್ವಾಮಿತ್ರರಿಗೆ ಸಿಕ್ತು, ಅದನ್ನು ಪರಮಾತ್ಮ ಅವರಿಗೆ ಕೊಟ್ಟ. ಇಲ್ಲಿಂದ ಮುಂದೇನಾಯಿತು ಅನ್ನೋದನ್ನು ಭಾಗವತ ಹೇಳ್ತಾರೆ. ವಿಶ್ವಾಮಿತ್ರಾಧ್ವರೇ ಏನ ಮಾರೀಚಾದ್ಯಾಹ ನಿಶಾಚರಾಃ ಪಶ್ಯತೋ ಲಕ್ಷ್ಮಣಸ್ಯೇವ ಹತಾಃ ನೈಋತಪುಂಗವಾಃ. ಶ್ಲೋಕದ ಸಾಮಾನ್ಯ ಅರ್ಥ: ವಿಶ್ವಾಮಿತ್ರರು ಮಾಡುವ ಆ ಯಜ್ಞಗಳಲ್ಲಿ ಬಂದಿರತಕ್ಕಂಥ ಮಾರೀಚನೇ ಮೊದಲಾದ ಅಸುರರು ಬಂದಾಗ ನೈಋತ ಪುಂಗವಾಹ, ನೈಋತ ಅಂತ ತಿಳ್ಕೊಂಡ್ರೆ ಸುಬಾಹು ಇತ್ಯಾದಿ ಅವರು ನೈಋತ ಅಂತಿಕೊಂಡು ಅಂತ ಹೇಳಿದ್ರು. ಅಲ್ಲ,
ಮತ್ತು ಮುಂದೆ ಖರ ತ್ರಿಶಿರಣ ಇತ್ಯಾದಿಗಳು. ಖರಾದಿ ಅಸುರರು, ಅವರಿಂದ ಪ್ರೇರಿತರಾದ ಅಸುರರು, ಅವರನ್ನು ರಾಮಚಂದ್ರ ಪಶ್ಯತೋ ಲಕ್ಷ್ಮಣಸ್ಯೈವ, ಲಕ್ಷ್ಮಣ ನೋಡ್ತಾ ಇರುವಾಗಲೇ ಸುಲಭವಾಗಿ ಅಸುರರನ್ನೆಲ್ಲ ಸಂಹಾರ ಮಾಡಿ ಯಜ್ಞವನ್ನು ಸಂರಕ್ಷಣೆ ಮಾಡಿದರು ಅಂತೇಳಿ. ಈ ಪಶ್ಯತೋ ಲಕ್ಷ್ಮಣಸ್ಯೈವ ಅಂತ ಯಾಕೆ ಬೇಕಾಗಿತ್ತು? ಅದು ಲಕ್ಷ್ಮಣನ ಸಹಾಯವಿಲ್ಲದೆ ರಾಮಚಂದ್ರ ಸುಮ್ಮನೆ ನೋಡ್ತಿರು ಅಂತ ನೋಡು, ಅವನಿಗೊಂದು ಸ್ವಲ್ಪ ಚಾನ್ಸ್ ಕೊಡ್ತಿದ್ದ. ಮೊಟ್ಟ ಮೊದಲು ಸಂಹಾರ ಮಾಡಿದ್ದು ತಾಟಕಾನನ್ನು. ಪಶ್ಯತೋ ಲಕ್ಷ್ಮಣಸ್ಯೈವ. ಸತ್ಯಧರ್ಮ ತೀರ್ಥ ಹೇಳ್ತಾರೆ, ಇಲ್ಲಿ ಬಹುರಿ ಮಾಡಿ ಲಕ್ಷ್ಮಣಸ್ಯ ಪಶ್ಯತಃ, ಹತಾಹ ನೈಋತಪುಂಗವಾಹ ಅಂತೇಳಿ ಪಶ್ಯತಸ್ಯ ಲಕ್ಷ್ಮಣಸ್ಯ ಅಂತ ಷಷ್ಠಿ ತತ್ಪುರುಷ ಮಾಡಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಬಹುವ್ರೀಹಿ ಮಾಡಿ, ಅಂದರೆ ಲಕ್ಷ್ಮಣನು ಯಾರಿಂದ ನೋಡಲ್ಪಟ್ಟಿದ್ದನೋ ಅವನು. ಏನ ಲಕ್ಷ್ಮಣ ದೃಷ್ಟ ಲಕ್ಷ್ಮಣ ಯಂ ಪಶ್ಯತೆ ಸಹ. ಒಂದು ಅತದ್ಗುಣ ಸಂವಿಜ್ಞಾನ ಮಾಡಿದರೆ ಲಕ್ಷ್ಮಣ ಸಂಬಂಧವೇ ಬರೋಂಗಿಲ್ಲ. ಲಕ್ಷ್ಮಣ ಕೇವಲ ನೋಡ್ತಾ ಇದ್ದು ಅವನ ಸಹಾಯವಿಲ್ಲದೆ, ತದ್ಗುಣ ಸಂವಿಜ್ಞಾನ ಬಹುರಿ ಅಂತಕೊಂಡು ಮಾಡಿದರೆ ಲಕ್ಷ್ಮಣನೂ ಕೂಡ ಒಂದು ಸ್ವಲ್ಪ ಅವನಿಗೂ ಕೂಡ ಅನುಕೂಲವನ್ನು ಮಾಡ್ತಾ ಅವನಿಗೂ ಸ್ವಲ್ಪ ಅವನ ಸಹಾಯ ತೆಗೆದುಕೊಂಡಂತೆ ಮಾಡಿ. ತಾತ್ಪರ್ಯ ಏನು ಹೇಳಬೇಕಾಗಿದೆ? ಪರಮಾತ್ಮನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ ಅಂತ ಪರಮಾತ್ಮ ಮೊದಲು ತಾಟಕನನ್ನು ಸಂಹಾರ ಮಾಡ್ತಾನೆ. ತಾಟಕ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವರಿನ್ನೂ ಯಜ್ಞ ಅವರ ಸಿದ್ಧಾಶ್ರಮ ಮುಟ್ಟಿರೋದಿಲ್ಲ, ವಿಶ್ವಾಮಿತ್ರರದು. ಮಧ್ಯದಲ್ಲಿ ಆಕಾಶದಿಂದ ಕಲ್ಲುಗಳು, ಆನಂತರ ರಕ್ತ ಮಾಂಸ, ಅದು ಮಳೆ ಬೀಳಲಿಕ್ಕೆ ಚಾಲು ಆಯಿತು. ಲಕ್ಷ್ಮಣ ಗಾಬರಿ ಆದ. ರಾಮಚಂದ್ರ ಗುರುಗಳ ಮುಖ ನೋಡಿದ. ಅಷ್ಟಲ್ಲಿ ದೊಡ್ಡ ಹೆಂಗಸು ಆಕಾಶದಟ್ಟು ಎತ್ತರ ಇರಲಿ. ಬರೋಬ್ಬರ ಸೆಕೆಂಡ್ ನಿಮ್ಮನ್ನು ತಿಂತೀನಿ ಅಂತ ತಿಳ್ಕೊಂಡು ಬಂದು ವಿಶ್ವಾಮಿತ್ರ ಹೇಳಿದ್ರು ಕೊಲ್ಲು. ರಾಮನ್ ಸ್ವಲ್ಪ ವಿಳಂಬ ಮಾಡಿದ. ಆತತಾಯಿಗಳಾದ ಸ್ತ್ರೀಯರನ್ನು ಕೊಂದರೂ ಅಡ್ಡಿಲ್ಲ, ಕೊಲ್ಲು. ವಿಶ್ವಾಮಿತ್ರ ಹೇಳಿದ್ರು. ಅಂದರೆ ಅವರ ಆಜ್ಞಾ ಮೊದಲೇ ಆಜ್ಞಾದಲ್ಲಿ ಏನಿತ್ತು, ಕೊಲ್ಲು ಅಂತ ತಿಳ್ಕೊಂಡು ಅಂತಂದರೆ ಸ್ತ್ರೀಯರನ್ನು ಕೊಲ್ಲಬಾರ್ದು ಅಂಥೇಳಿ ಕ್ಷತ್ರಿಯರಿಗೊಂದು ನಿಯಮ. ಈಗಲೂ ಕೂಡ ಹೆಣ್ಣು ಮಕ್ಕಳು ಸಣ್ಣ ಹುಡುಗರು ಇದ್ದರೆ ಒಮ್ಮೆಲೆ ಆಕ್ರಮಣ ಮಾಡೋಂಗಿಲ್ಲ. ಅದಕ್ಕೇನೆ ಈಗಿನ ಕಾಲಕ್ಕೆ ಆಂದೋಲನಕ್ಕೆ ಅವ್ರನ್ನೇ ಮುಂದೆ ಕೂಡಿಸ್ತಾರೆ, ರೊಕ್ಕ ಕೊಟ್ಟು ಕುಡಿಸ್ತಾರೆ ಮುಂದೆ. ಯಾಕೆ ಪೊಲೀಸರು ಏನು ಮಾಡೋಂಗಿಲ್ಲ ಅಂತ ತಿಳ್ಕೊಂಡಂತೆ. ಶಾಹಿನ್ ಬಾಗು ನೋಡಿರಿ, ಈಗೂ ನೋಡ್ಲಿಕ್ಕತ್ತೀರಿ, ಮುದುಕರನ್ನು ಹೆಂಗಸರನ್ನ ತಂದು ಕೊಡಿಸ್ತಾರೆ. ಆದರೆ ದುಷ್ಟರಾಗಿರ್ತಕ್ಕಂಥವ್ರು ಯಾರಾದರೂ ಕೊಲ್ಲಬೇಕು ಅಂತನ್ನೋ ಸಿದ್ಧಾಂತವನ್ನು ಜಗತ್ತಿಗೆ ಕಲಿಸ್ಕೊಡ್ಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಆ ಸಿದ್ಧಾಂತವನ್ನು ಚೇಂಜ್ ಮಾಡ್ಬೇಕಾದ್ರೆ ಗುರುಗಳ ಆಜ್ಞೆ ಬೇಕು ಅಂತ ಅವರ ಆಜ್ಞೆ ತೆಗೆದುಕೊಂಡು ನೆವ ಮಾಡಿಕೊಂಡು ತಾಟಕೆಯನ್ನು ರಾಮ ಮೊದಲನೇ ಒಂದೇ ಬಾಣದಿಂದ ಸಂಹಾರ ಮಾಡಿದ್ದಾನೆ. ವದರ ಶ್ರೀಪಾದಂಗಳವರು ಹೇಳ್ತಾರೆ, ಇದರಿಂದ ರಾಮ ತೋರಿಸಿಕೊಟ್ಟ ಏನು ಅಂತ ತಿಳ್ಕೊಂಡಂತಂದರೆ ಇನ್ನು ಉಳಿದ ಅಸುರರು ಸಾಯ್ತಾರೆ ಅಂತ ತಿಳ್ಕೊಂಡು. ಯಾಕೆ? ಎಲ್ಲ ಅಸುರರಲ್ಲಿ ಮಹಾಬಲಿಷ್ಠಳಾಗಿರ್ತಕ್ಕಂಥವಳು ತಾಟಕ. ತಮ್ಮ ತಾಯಿಯನ್ನು ಕೊಂದಿರತಕ್ಕಂತಹ ಸೇಡಿನಿಂದಾಗಿ ವಿಶ್ವಾಮಿತ್ರಾದಿಗಳು ತಮ್ಮ ಸಿದ್ಧಾಶ್ರಮದಲ್ಲಿ ಯಜ್ಞ ಮಾಡ್ತಾ ಇರುವಾಗ ಆ ಯಜ್ಞ ಕಡಿಸಬೇಕು ಅಂತ ತಿಳ್ಕೊಂಡಂಥೇಳಿ ಸುಬಾಹು ಮಾರೀಚರು ಬರ್ತಾರೆ ಆಕಾಶ ಮಾರ್ಗದಿಂದ ಅನೇಕ ಅಸುರನ್ನು ತೆಗೆದುಕೊಂಡು. ಆಗ ರಾಮಚಂದ್ರ
ಒಂದು ಬಾಣ ಮಾರೀಚನ ಹೊಡಿತಾನೆ, ಇನ್ನೊಂದು ಬಾಣವನ್ನು ಸುಬಾಹು ಹೊಡಿತಾನೆ. ಮಾರೀಚ ಆ ಬಾಣದ ವೇಗದಿಂದ ಹಿಮಾಲಯ ಸಿದ್ಧಾಶ್ರಮ, ಅಲ್ಲಿಂದ ಸಮುದ್ರ ಆ ಕಡೆ ಲಂಕೆಯ ದಂಡೆಗೆ ಹೋಗಿ ಬಿದ್ದಿದ್ದಾನೆ. ಹಿಮಾಲಯದಿಂದ ದಕ್ಷಿಣ ಸಮುದ್ರ ಕೊನೆಗೆ ಸುಬಾಹು ಅಲ್ಲೇ ಸತ್ತೋಗಿದ್ದಾನೆ. ಯಾಕೆ ಮಾರೀಚನನ್ನು ಉಳಿಸಿದ ಅಂತ ತಿಳ್ಕೊಂಡಂತಂದ್ರೆ, ಮುಂದೆ ಒಂದು ಸ್ವಲ್ಪ ನಮ್ಮ ನಾಟಕದೊಳಗೆ ಒಂದು ಪಾತ್ರ ಅದ, ಸೀತಾಹರಣ ಕಾಲಕ್ಕೆ ಇವನು ಬೇಕಾಗ್ತದೆ, ಇರಲಿ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಮಾರೀಚನನ್ನು ಒಂದು ಬಾಣದಿಂದ ಅಷ್ಟು ದೂರ ಹೋಗಿ ಬೀಳಬೇಕು ಅಂತ ಒಂದು ಪರಮಾತ್ಮನ ವೇಗ ಎಷ್ಟಿರಬೇಕು ಅಂತ ತಿಳ್ಕೊಂಡಂದಿದ್ದಾರೆ. ಮಾರೀಚ ಸುಬಾಹುಗಳನ್ನು ಸಂಹಾರ ಮಾಡಿದ್ದಾರೆ. ಅವರಿಂದಾಗಿ 14,000 ಅವರ ಅನುಯಾಯಿಗಳು ಅವರೆಲ್ಲರೂ ಕೂಡಿ ಆಕ್ರಮಣ ಮಾಡ್ತಾರೆ ಸಿದ್ಧಾಶ್ರಮದ ಮೇಲೆ. ರಾಮ ಲೀಲಾಜಾಲವಾಗಿ ಅವರೆಲ್ಲರನ್ನೂ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಹಾರ ಮಾಡ್ತಾನೆ. ಹೀಗೆ ಅವರ ಯಜ್ಞ ಮುಗಿಯುವವರೆಗೂ 1 ವರ್ಷ ಹಿಡಿದಿರಬೇಕು, 6 ತಿಂಗಳು, ವರ್ಷ, 1.5 ವರ್ಷ ಹಿಡಿದಿರಬೇಕು. ಅವರ ಯಜ್ಞ ಸಾಂಗವಾಗಿ ನೆರವೇರುವಂತ ಮಾಡಿದ್ದಾನೆ. ವಿಶ್ವಾಮಿತ್ರರಿಗೆ ಬಹಳ ಸಂತೋಷವಾಗಿದೆ. ತಮ್ಮ ಶಿಷ್ಯರು ಹೇಳಿದ ಕೆಲಸ ಮಾಡಿದರೆ ಗುರುಗಳಿಗೆ ಭಾಳ ಸಂತೋಷ ಆಗ್ತದೆ. ಅದು ಕೂಡ ಭಾಳ ಸರಿಯಾಗಿ ಮಾಡಿದರೆ ಇನ್ನೂ ಸಂತೋಷವಾಗ್ತದೆ. ಇಂತಹ ಒಂದು ವಿಶಿಷ್ಟ ಸಂತೋಷದ ಪ್ರಸಂಗದಲ್ಲಿ ಇರುವಾಗ ಆಗ ಸೀತಾ ಸ್ವಯಂವರದ ಸುದ್ದಿ, ಆಮಂತ್ರಣ ವಿಶ್ವಾಮಿತ್ರ ಬಂದಿದೆ. ನಾನು ಸೀತಾ ಸ್ವಯಂವರವನ್ನು ಮಾಡ್ತಕ್ಕಂಥವನಿದ್ದೇನೆ, ನಿಮ್ಮಂಥ ಜ್ಞಾನಿಗಳು ಬರಬೇಕು, ಆಶೀರ್ವದಿಸಬೇಕು ಅಂತೇಳಿ ಜನಕರಾಜನ ದೂತರು ಬಂದು ವಿಶ್ವಾಮಿತ್ರರಿಗೆ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮ ರಾಮಲಕ್ಷ್ಮಣನ ಕರೆದುಕೊಂಡು ವಿಶ್ವಾಮಿತ್ರ ಹೊರಟಿದ್ದಾರೆ. ವಿಶ್ವಾಮಿತ್ರರು ತಮ್ಮ ಜೊತೆಯಲ್ಲಿ ರಾಮಲಕ್ಷ್ಮಣನನ್ನು ಕೂಡ ಕರೆದುಕೊಂಡು ಜನಕಪುರಿಗೆ ಹೊರಟಿದ್ದಾರೆ. ಮಧ್ಯದಲ್ಲೇನಾಯಿತು, ಆ ಸ್ವಯಂವರ ಮಂಟಪದಲ್ಲೇನಾಯಿತು ಇತ್ಯಾದಿ ವಿಚಾರಗಳನ್ನು ಭಾಗವತಕಾರರು ಯಾವಾಗೆ ಸೂಕ್ಷ್ಮವಾದ ರೀತಿಯಲ್ಲಿ ನಮಗೆ ತಿಳಿಸ್ತಾರೆ, ಆ ರೀತಿಯಾಗಿ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.